ನೋಡ್ಕೊಳ್ಬಹುದು. ಬಟ್ ಎಲ್ಲರೂ ಆಸಕ್ತಿಯಿಂದ ನಾವು ಏನ್ ಮಾಡ್ತೀವಿ ಅಂತ ನೀವು ನೋಡಿದ್ಮೇಲೆ ನೀವು ಅದರಂತೆ ಏನ್ ಮಾಡ್ಬೇಕು ಅಂತ, ಒಂದೊಂದು ವಿಶ್ವಾಸಿ 20 ರಿಂದ 30 ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ನೀವು ಯೇಸುವಿನ ಬಗ್ಗೆ ಹೇಳ್ಬೇಕು. ಹೇಳ್ತೀರಾ? ದೀಕ್ಷಾಸ್ಥಾನ ಹೊಂದಿರುವಂತವ್ರಿಗೆ ಮಾತ್ರ ಈ ಒಂದು ಪುಸ್ತಕ ನಾವು ಕೊಡ್ತೀವಿ. ನೋಡ್ರಿ, ಸ್ವಲ್ಪ ನಾನು ಈ ಏನಂತ ಹೇಳ್ತೀವಿ, ಇದು ಸ್ವಲ್ಪ ನಾನು ಕೇಳಿ ಇಡ್ತೀನಿ. ಯಾಕಂದ್ರೆ ನನ್ನ ಕೈಯಲ್ಲಿ ಪುಸ್ತಕ ನಾನು ಕೇಳಿಸುತ್ತಮ್ಮ ನಾನು ಮಾತಾಡೋದು? ಸ್ಟ್ಯಾಂಡ್ ಇದ್ರೆ ಓಕೆ, ಇಲ್ಲಾಂದ್ರೆ ಪರವಾಗಿಲ್ಲ, ನಾನು ಹಾಗೆ ಮಾಡ್ತೀನಿ. ಸೊ ಇದನ್ನ ಎಲ್ಲಿದೆ ಇದು? ಓಕೆ, ಕ್ರಿಸ್ಮಸ್ ಪಾರ್ಟಿ ಕ್ಲಬ್ ಅಂತ ಇರ್ತದೆ ಇದು. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಮನೆಯ ಬಾಗಿಲಿಗೆ ನೀವೇನ್ ಮಾಡ್ಬೇಕು, ಇದನ್ನ ಹಚ್ಬೇಕು, ಅಂಟಿಸ್ಬೇಕು. ಇದನ್ನ ಒಂದು. ಎರಡನೇದು ಬಂದು ನಾವೆಲ್ಲ ನೋಡಿ, ಇದರಲ್ಲಿ ಒಂದು ಸಣ್ಣ ಒಂದು ಆಟ ಆಡಿಸ್ತೀವಿ ನಾವು ಲಾಸ್ಟ್ ಅಲ್ಲಿ. ನಿಮ್ ಕೂಡ ಆಟ ಆಡಿಸ್ತೀವಿ, ನೀವು ಕೂಡ ಇದನ್ನ ಮಾಡ್ಬೇಕು, ಆಯ್ತಾ? 2, 4, 6, 8, 10,000 5 ಚೀಟಿಗಳಿದೆ. ಈ ಕಡೆ ಸರ್ಪ್ರೈಸ್ ಅಂತ ಇದೆ, ಗುಣಾಕಾರ, ಭಾಗಕಾರ ಮತ್ತು ಕಳೆಯುವಂತದ್ದು. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಸಿಸರ್ ತಗೊಂಡು ಏನ್ ಮಾಡ್ಬೇಕು, ಇದನ್ನ ಎಲ್ಲ ಸಿಂಗಲ್ ಆಗಿ ಈ ಕಡೆ 5, ಈ ಕಡೆ 3 ಏನ್ ಮಾಡ್ಬೇಕು, ನೀವು ಕಟ್ ಮಾಡ್ಬೇಕು. ಮೂರನೇದೇನಂದ್ರೆ ಇಲ್ಲಿ ಕಾಯಿನ್ಸ್ ಮತ್ತು ಸರ್ಪ್ರೈಸ್ ಅಂತ ಇದೆ ನೋಡ್ರಿ. ಈ ಕಡೆ ಇದೆಯಲ್ಲ, ಇದು ಬಂದು ಪಾಯಿಂಟ್ಸ್, ಈ ಕಡೆ ಇದರ ಬಂದು ಸರ್ಪ್ರೈಸ್. ಇದನ್ನ ನೀವೇನ್ ಮಾಡ್ಬೇಕು, ಕಟ್ ಮಾಡ್ಬೇಕು. ನೋಡಿ, ಇಲ್ಲಿ ಕಟ್ ಮಾಡಿದ್ದಾರೆ ಅವರು ಸ್ಯಾಂಪಲ್ ಆಗಿ. ನೋಡ್ರಿ, ನೋಡ್ತಾ ಇದ್ದೀರಾ? ಈ ತರ ಕಟ್ ಮಾಡ್ಕೊಬೇಕು ನೀವೆಲ್ಲ. ನೋಡಿ, ಇದು ಕೂಡ ಹಿಂಗೆ ಈ ತರ ನೀವು ಕಟ್ ಮಾಡ್ಕೊಬೇಕು. ಈ ತರ ಏನ್ ಮಾಡ್ಬೇಕು, 2 ಬಾಕ್ಸ್, ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ, ಇದೊಂದು ಬಾಕ್ಸ್ಗೆ ಅಂಟಿಸ್ಬಿಟ್ಟು ಇದನ್ನೇನ್ ಮಾಡ್ಬೇಕು, ಆ ಡಬ್ಬಿ ಒಳಗಡೆ ಹಾಕ್ಬಿಡ್ಬೇಕು. ಒಂಥರ ಲಕ್ಕಿ ಡ್ರಾ ತರ ಎಲ್ಲ ಚೀಟಿಗಳೆಲ್ಲ ಹಾಕ್ಬೇಕು. ಇದು ಒಂದು. ಆಮೇಲೆ ನಮ್ಮ ಹತ್ರ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಇದು ಕೈಪಿಡಿ ಅಂದ್ರೆ ಇಡೀ ಕ್ರಿಸ್ಮಸ್ ಪ್ರೋಗ್ರಾಮ್ ಏನಿದೆ ಇದರಲ್ಲಿ ಸಂಪೂರ್ಣ ಮಾಹಿತಿ, ಆಯ್ತಾ? ಎಲ್ಲ ಮಾಹಿತಿ ಇದ್ರಲ್ಲಿದೆ. ಎಲ್ಲರೂ ಕನ್ನಡ ಅರ್ಥ ಆಗುತ್ತಾ? ನನಗೆ ಹಿಂದಿ ಬರಲ್ಲ. ಬೀದರ್ನಾಗ ಸ್ವಲ್ಪ ಹಿಂದಿ ಕೂಡ ಗೊತ್ತಿರಬೇಕು, ಬಟ್ ನಮ್ಗೆ ಬರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಸೊ ಇದೆಲ್ಲ ಸಂಪೂರ್ಣ ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ನ ಮಾಹಿತಿ ಇದರಲ್ಲಿ ಇದೆ. ಈಗ ನಾನು ಮಾಡೋದನ್ನ ನೀವು ನೋಡ್ತೀರಾ. ಕೆಲವು ನೀವು ಮರ್ತೋದ್ರೆ ಮನೆಗೆ ಹೋಗಿ ಏನ್ ಮಾಡ್ಬೇಕು, ಇದನ್ನ ಓದ್ಕೊಂಡ್ರೆ ನಿಮ್ಗೆ ಪೂರ್ತಿ A to Z ಮಾಹಿತಿ ನಿಮ್ಗೆ ಸಿಗ್ತದೆ. ಆಮೇಲೆ ಇದರಲ್ಲಿ ಒಂದು ಕ್ರಿಸ್ಮಸ್ ಹಾಡಿದೆ. ಇದರಲ್ಲಿ ಏನಿದೆ, ಇದನ್ನ ನಾವೇ ಓನ ಕಂಪೋಸ್ ಮಾಡಿರೋದು ಒಂದು ಹಾಡು. ಈ ಒಂದು ಹಾಡು ಕೂಡ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಹಾಡು ಕ್ರಿಸ್ಮಸ್ ಹಾಡಿದೆ. ಒಂದು ಬಾಯ್ಪಟ ವಚನ ಇದೆ. ನಂತರ ಇದರಲ್ಲಿ ಒಂದು ಸ್ಟೋರಿ ಇದೆ. ಸಮೀರ್ ಅನ್ನೋ ಒಂದು ಹುಡುಗನ ಒಂದು ಸ್ಟೋರಿ ಇದೆ. ಇದು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ವಿಶ್ವಾಸಿಗೆ ನಾವು ಉಚಿತವಾಗಿ ನಾವು ಕೊಡ್ತೀವಿ. ಒಬ್ಬೊಬ್ಬರಿಗೆ ಏನ್ ಮಾಡ್ತೀವಿ, ನಾವು ಇದನ್ನ ಉಚಿತವಾಗಿ ನಾವು ಕೊಡ್ತೀವಿ. ಇದು ಒಂದು ಪುಸ್ತಕದ ಬೆಲೆ 150 ರೂಪಾಯಿ. ಎಷ್ಟು? ಅದನ್ನ ನಾವು ನಿಮ್ಗೆ ಕೊಡುವಂತ ಉದ್ದೇಶ ಏನಂದ್ರೆ, ನೀವು ಒಬ್ಬೊಬ್ಬರು ನಿಮ್ಮ ಅಕ್ಕಪಕ್ಕದ ಮನೆಗಳಿರುವಂತ ಒಂದು ಮಕ್ಕಳಿಗೆ ಏನ್ ಮಾಡ್ಬೇಕು, ನಿಮ್ಮ ಮನೆಗೆ ಒಂದು 10-20 ಮಕ್ಕಳನ್ನ ನಿಮ್ಮ ಮನೆಗೆ ಸೇರಿಸಿ ಅವ್ರಿಗೆ ಏನ್ ಮಾಡ್ಬೇಕು, ನೀವು ಯೇಸುವಿನ ಕುರಿತಾಗಿ ನೀವು ಹೇಳ್ಬೇಕು. ಅಂತವ್ರು ಮಾತ್ರ ಈ ಪುಸ್ತಕ ತಗೊಳ್ಬೇಕು. ಸುಮ್ಮನೆ ನೀವು ತಕೊಂಡು ಹೋಗಿ ನಿಮ್ಮ ಮನೆಗೆ ಹೋಗ್ಬಿಟ್ಟು ಅದನ್ನ ಹಿಂಗಿಟ್ಟು ದೇವ್ರೆ ಯಾರೋ ಮೈಸೂರಿನ ಕೊಟ್ಟಪ್ಪ ನನ್ನಪ್ಪ ದೇವ್ರೆ ಅಂತೇಳಿ ಯಾರು ಇದಕ್ಕೆ ಪೂಜೆ ಮಾಡಬಾರ್ದು. ಇದನ್ನ ಏನ್ ಮಾಡ್ಬೇಕು, ಇದನ್ನ ಉಪಯೋಗಿಸ್ಬೇಕು. ಅಂದ್ರೆ ನೀವು ಅಕ್ಕಪಕ್ಕದ ಮಕ್ಕಳನ್ನ ಸೇರಿಸ್ಬೇಕು. ಓಕೆ, ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನಿಮ್ಮ ಹೆಸರನ್ನ ಹೇಳಿ. ಎಜಿಕಿಯಲ್. ಓಕೆ, ಎಜಿಕಿಯಲ್ ಅವ್ರು ಏನ್ ಮಾಡ್ಬೇಕಂದ್ರೆ ನೋಡಿ, ಇವತ್ತು 24ನೇ ತಾರೀಕು, ನೀವು ಬರೋ ಭಾನುವಾರ 1ನೇ ತಾರೀಕು ಅಂತ ಇಟ್ಕೊಳ್ರಿ. 1ನೇ ತಾರೀಕು ಸಾಯಂಕಾಲ ಅಂತ ಇಟ್ಕೊಳ್ರಿ. ಎಜಿಕಿಯಲ್ ಅವ್ರು ಏನ್ ಮಾಡ್ಬೇಕು ಗೊತ್ತಾ, ಪಕ್ಕದ ಮನೆಗೆ ಹೋಗ್ಬೇಕು. ಎಲ್ಲ ಗೊತ್ತಲ್ಲ ಅವ್ರಿಗೆ, ಎಜಿಕಿಯಲ್ ಅವ್ರಿಗೆ. ನಿಮ್ಗೆಲ್ಲ ಪಕ್ಕದ ಮನೆಗಳೆಲ್ಲ ಗೊತ್ತಲ್ಲ. ಅಲ್ಲಿ ಮಕ್ಳಿದಾರಲ್ಲ, ಸಣ್ಣ ಮಕ್ಳು, ಅವ್ರ ಅಪ್ಪ ಅಮ್ಮಗೆ, ಫ್ರೆಂಡ್ಸ್, ನಿಮ್ಗೆಲ್ಲ ನಿಮ್ಮ ಮಕ್ಳು ಸ್ವಲ್ಪ ಕಲ್ಸ್ಕೊಡ್ರಿ. ನಮ್ಮ ಮನೇಲಿ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ. ಬರೋ ಭಾನುವಾರ 1ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಇಟ್ಕೊಂಡಿದ್ದೀವಿ, ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ನಿಮ್ಮ ಮಕ್ಳು ಕಳಿಸಿ ಅಂತ ಹೇಳಿ
ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿದ್ರೆ ಅವ್ರು ಕಳಿಸ್ತಾರಲ್ಲ. ಕೆಲವರು ನೋಡ್ತೀವಿ ಅಂತಾರೆ, ಕೆಲವರು ರೇ ನಾವೆಲ್ಲ ಕಳ್ಸಂಗಿಲ್ರಿ ನಾವು ಅಂತಾರೆ. 3 ವಿಧವಾದಂತ ಪ್ರತಿಕ್ರಿಯೆ ಬರುತ್ತೆ ನಿಮ್ಗೆ. ಒಂದು, ಕಳಿಸ್ತೀನಿ ಅಂತಾರೆ, ಕೆಲವರು ನೋಡೋಣ ಅಂತಾರೆ, ಕೆಲವರು ಇಲ್ರಿ ಅಂತಾರೆ. 3 ನೀವು ನಿರೀಕ್ಷೆ ಮಾಡ್ತೀರ. ನೀವು ಹೋದ ಜಾಗದಲ್ಲೆಲ್ಲ ಕಳಿಸ್ತೀವಿ ಅಂತ ಹೇಳಲ್ಲ. 3 ವಿಧವಾದಂತ ರೀತಿ ಇದೆ. ಬರೋರು ಬರಲಿ, 5 ಮಕ್ಕಳು ಬರಲಿ, 10 ಮಕ್ಕಳು ಬರಲಿ, ನೀವು ಬಂದಾಗ ನಿಮ್ಮ ಮನೆ ಏನ್ ಮಾಡಿರ್ಬೇಕು, ಎಲ್ಲ ಸ್ವಲ್ಪ ಚಾಪೆ ಹಾಕಿ ಬಂದಂತ ಮಕ್ಕಳನ್ನ ನೀವು ಸ್ವಾಗತ ಮಾಡಬೇಕು. ನಿಮ್ಮ ಮನೇಲಿ ಟಿವಿ ಇದ್ರೆ ಟಿವಿ ಆಫ್ ಮಾಡಬೇಕು, ಮೊಬೈಲ್ ಇದ್ರೆ ಸೆಲೆಕ್ಟ್ ಮಾಡಲ್ ಇಡಬೇಕು. ಮಕ್ಕಳು ಬಂದಾಗ ಮಕ್ಕಳು ನಿಮ್ಮ ಮನೆಗೆ ಅತಿಥಿಗಳು. ಮಕ್ಕಳು ಏನಾಗಿದ್ದಾರೆ? ಓಕೆ, ಇಲ್ಲಿ ಯಾರು ಹೇಳ್ತೀರಾ? ಅಮ್ಮ ನಿಮ್ಮ ಹೆಸರು ಹೇಳಿ. ಪ್ರಿಯಾ. ಪ್ರಿಯಾ, ನೀವು ಕೂಡ ಅಷ್ಟೇ. ನೀವೆಲ್ಲ ಫೇಮಸ್ ಅಲ್ವಾ ನಿಮ್ಮ ಏರಿಯಾದಲ್ಲಿ? ಪ್ರಿಯಾ ಅಂದ್ರೆ ಎಲ್ಲರಿಗೂ ಗೊತ್ತು. ಪಾಪ 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 ಏನೊಂದು 20 ಬೀದಿಗೆಲ್ಲ ಗೊತ್ತು ಪ್ರಿಯ ಯಾರು ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ನೀವು ಹೋಗಿ ಏನ್ ಮಾಡ್ಬೇಕು, ಅವ್ರ ಮನೆಯಿರುವಂತ ಮಕ್ಕಳಿಗೆ, ವೆರಿ ಗುಡ್ ಮಕ್ಳು, ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಾ? ಸೈಲೆಂಟ್ ಆಗಿರ್ತಾರ ಅವ್ರು, ಒಳ್ಳೆ ಮಕ್ಳು. ಬ್ಯಾಗ್ ತಗ್ಲಾಕೊಂಡ್ಬಿಟ್ಟಿದ್ದಾರೆ ಹೋಗ್ಲಿಕ್ಕೆ. ಓಕೆ, ಪ್ರಿಯ ಏನ್ ಮಾಡ್ಬೇಕು, ನೀವು ಅಕ್ಕಪಕ್ಕದ ಒಂದು ಮನೆಗಳಿಗೆ ಹೋಗಿ ಮಕ್ಕಳೇನ ನಿಮ್ಮ ಮನೆ ಗೊತ್ತಿರ್ತದಲ್ಲ ಅವ್ರಿಗೆಲ್ಲ. ಓಕೆ, ನಮ್ಮ ಮನೆಯಲ್ಲಿ ಬರೋ ಭಾನುವಾರ ಸಾಯಂಕಾಲ 5 ಗಂಟೆಗೆ ನಾವು ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡ್ತೀವಿ, ಮಕ್ಕಳೇ ನೀವು ಬನ್ನಿ ಅಂತ ಹೇಳಿದ್ರೆ ಅವ್ರು ಸರಿ ಅಕ್ಕ ಬರ್ತೇನೆ ಅಂತ ಹೇಳಿದ್ರೆ ಇಲ್ಲ ಬರಲ್ಲ ಅಂತಾರ. ಕರೆಕ್ಟ್, ನಿಜ. ಅದು ಎಲ್ಲಾ ಕಡೆನೂ, ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಅಷ್ಟೇ. ಅವ್ರ ಅಪ್ಪ ಅಮ್ಮಗೆ ಒಂದು ಮಾತು ಹೇಳ್ರಿ, ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡ್ತೀವಿ, ಸ್ವಲ್ಪ ಕಳಿಸ್ಕೊಡಿ, ಕ್ರಿಸ್ಮಸ್ ಸೀಸನ್ ಅಂತ ಇದು. ಸಾಧಾರಣವಾಗಿ ಎಲ್ಲರೂ ಹೋಗ್ಲಿ ಬಿಡು ಅಂತ ಕಳಿಸ್ತಾರೆ. ಸೊ ಇವಾಗ ನಿಮ್ಮ ಮನೆಗೆ ಬಂದ ಮೇಲೆ ನೀವೇನ್ ಮಾಡ್ಬೇಕು, ಅವ್ರನ್ನ ಎಲ್ಲರನ್ನ ಯೇಸು ನಾಮದಲ್ಲಿ ಸ್ವಾಗತ ಮಾಡ್ಬೇಕು. ಓಕೆ, ಈಗ ನೀವು ತಿಳ್ಕೊಳ್ರಿ, ಎಜೆಕಿಯಲ್ ಮನೆಗೆ ನೀವೆಲ್ಲ ಬಂದಿದ್ದೀರಾ. ಯಾರ ಮನೆಗೆ ಬಂದಿದ್ದೀರಾ? ನೀವೆಲ್ಲ ಪ್ರಿಯ ಮನೆಗೆ ಬಂದಿದ್ದೀರಾ ಅಂತ ತಿಳ್ಕೊಳ್ರಿ ನೀವೆಲ್ಲ. ಓಕೆ, ಈಗ ನಾನು ನಿಮ್ಗೆ ಬಂದಂತ ಮಕ್ಕಳಿಗೆ ಹೆಂಗ್ ಮಾಡ್ಬೇಕಂತ ನಾನು ಇವಾಗ ಮಕ್ಕಳ ರೀತಿಯಲ್ಲಿ ನಾನು ಮಾಡ್ತೀನಿ. ಈಗ ನೀವೆಲ್ಲ ಮಕ್ಕಳಿದ್ದಂಗೆ, ನೀವೆಲ್ಲ ಯಾರು ಇವಾಗ? ಓಕೆ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ತಿಳ್ಕೊಳ್ರಿ. ಓಕೆ, ಸರಿ. ಹಲೋ ಮಕ್ಳೆಲ್ಲ ಹೇಗಿದ್ದೀರಾ? ವೆರಿ ಗುಡ್ ಮಕ್ಳೇ. ನೀವೆಲ್ಲ ಹೇಗಿದ್ದೀರಾ ಹೆಣ್ಮಕ್ಳೇ? ವೆರಿ ಗುಡ್ ಮಕ್ಳೇ. ಎಲ್ಲ ಸ್ಕೂಲ್ಗೆ ಹೋಗಿದ್ರಾ ನೀವೆಲ್ಲ? ಎಲ್ಲ ಸ್ಕೂಲ್ಗೆ ಹೋಗಿ ಬಂದ್ರೆ ನೀವೆಲ್ಲ? ನೀವು ಸ್ಕೂಲ್ಗೆ ಹೋಗಿದ್ರಾ ನೀವೆಲ್ಲ? ವೆರಿ ಗುಡ್, ತುಂಬಾ ಸಂತೋಷ. ಕೆಲವೆಲ್ಲ ಯೂನಿಫಾರ್ಮ್ ಅಲ್ಲೆಲ್ಲ ಬಂದ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ಓಕೆ, ನೀವೆಲ್ಲ ಮಕ್ಕಳೇ ಇವತ್ತು ನಮ್ಮ ಮನೆಗೆ ಬಂದಿರೋದು ನನಗೆ ತುಂಬಾ ಸಂತೋಷ ಮಕ್ಕಳೇ. ಎಲ್ಲ ಬಂದಂತ ಎಲ್ಲ ಮಕ್ಕಳಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣವಾ? ಒಂದ್ ವೇಳೆ ನೀವು ಹೇಳ್ಬೋದು, ಅಂಕಲ್ ಏನ್ ಅಂಕಲ್ ಪ್ರಾರ್ಥನೆ ಅಂದ್ರೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಅಂತ. ಮಕ್ಕಳೇ, ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಮಾತಾಡೋದು. ನೀವು ಟೀಚರ್ ಜೊತೆ ಮಾತಾಡ್ತೀರಾ, ಸ್ನೇಹಿತರ ಜೊತೆ ಮಾತಾಡ್ತೀರಾ, ಅಪ್ಪ ಅಮ್ಮ ಜೊತೆ ಮಾತಾಡ್ತೀರಲ್ವಾ, ನಮ್ಗೆ ದೇವ್ರ ಜೊತೆ ಕೂಡ ಮಾತಾಡೋದಕ್ಕೆ ಏನಂತೀವಿ? ಪ್ರಾರ್ಥನೆ ಅಂತ ಹೇಳ್ತೀವಿ. ಅದಕ್ಕೆ 2 ಕಾರ್ಯ ಮಾಡ್ಬೇಕು. ಒಂದು, ನೀವು ಎಲ್ಲರೂ ಕೈ ಜೋಡಿಸ್ರಿ, ಹಿಂಗೆ ಎಲ್ಲರಿಗೂ ಕೈ ಜೋಡಿಸ್ರಿ, ಕಣ್ಮುಚ್ಚ್ರಿ, ಯಾರು ಆ ಕಡೆ ನೋಡ್ಬಾರ್ದು, ಯಾರು ಎದ್ದೋದ್ರು, ಯಾರು ನಗ್ತರು, ಏನ್ ನೋಡ್ಬಾರ್ದು, ಎಲ್ಲ ಕಣ್ಮುಚ್ಚಬೇಕು. ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರೇ, ಎಜೆಕಿಯಲ್ ಆದಂತ ಸ್ವಾಮಿ, ನನ್ನ ಮನೆಗೆ ಪ್ರಿಯ ಅನ್ನುವಂಥ ಸಹೋದರಿ ಮನೆಗೆ ಬಂದಂತ ಎಲ್ಲ ಚಿಕ್ಕ ಮಕ್ಕಳಿಗಾಗಿ ನಿಮ್ಗೆ ಸ್ತೋತ್ರ. ಇವತ್ತು ಅವರು ಕಲಿಯುವಂತ ಹಾಡು, ಕಲಿಯುವಂತ ವಚನ ಮತ್ತು ಕೇಳುವಂತ ಈ ಒಂದು ಸಮೀರ್ನ ಒಂದು ಕತೆ ಅವರ ಜೀವನದಲ್ಲಿ ಕಾರ್ಯ ಮಾಡಲಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಓಕೆ, ಎಲ್ಲ ಕಣ್ ತೆಗಿರಿ ಮಕ್ಕಳೇ, ತುಂಬಾ ಸಂತೋಷ. ಓಕೆ, ಯಾರಿಗೆಲ್ಲ ಹಾಡಂದ್ರೆ ಇಷ್ಟ ಮಕ್ಕಳೇ? ಬೆಂಚಲ್ಲಿ ಅವರೆಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ, ಇವರೆಲ್ಲ ಪ್ರೈಮರಿ ಮಿಡ್ಲ್ ಸ್ಕೂಲ್ ಎಲ್ಲ, ಅವ್ರ ಹೈಸ್ಕೂಲ್ ಮಕ್ಕಳೆಲ್ಲ ದೊಡ್ಡವರು. ಓಕೆ, ಯಾರಿಗೆಲ್ಲ ಹಾಡಂದ್ರೆ ಇಷ್ಟ? ಓ ವೆರಿ ಗುಡ್. ಬೀದರ್ ಮಕ್ಕಳಿಗೆ ಹಾಡಂದ್ರೆ ತುಂಬಾ ಇಷ್ಟ. ವೆರಿ ಗುಡ್. ಕೆಲವರಿಗೆ ಕಷ್ಟ. ಓಕೆ ಸರ್, ನನಗೆ ಒಂದು ಹಾಡು ನಾನು ಹೇಳ್ಕೊಡ್ತೀನಿ, ನೀವು ಹಾಡು ಕಲಿತೀರಾ? ಓಕೆ, ಫಸ್ಟ್ ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡ್ಬೇಕು, ಆಯ್ತಾ? ಉತ್ತಮ ಉತ್ತಮ ನನ್ನ ಯೇಸು ಜನನ ಉತ್ತಮ, ಭೂಮಿಗಿಂತ ಉತ್ತಮ, ಈ ಆಕಾಶಕ್ಕಿಂತ ಉತ್ತಮ, ಈ ಸೃಷ್ಟಿಗಿಂತ ಉತ್ತಮ ನನ್ನ ಯೇಸು ಜನನ, ಸರ್ಕಸ್ಗಿಂತ ಉತ್ತಮ, ಆಟಕ್ಕಿಂತ ಉತ್ತಮ, ಸಮುದ್ರಕ್ಕಿಂತ ಉತ್ತಮ ನನ್ನ ಯೇಸು ಜನನ. ಈ ಕಡೆ ಪ್ರಾರ್ಥನೆ, ಈ ಕಡೆ ಬಂದ್ಬಿಡ್ಮ, ನೀ ಕೂಡ ಈ ಕಡೆ ಬಂದ್ಬೇಡಪ್ಪ ಸ್ವಲ್ಪ. ಎಲ್ಲರಿಗೂ ಕಾಣಿಸ್ಬೇಕಿದ್ದು ಕ್ಲಿಯರ್ ಆಗಿ ಅಲ್ವಾ? ಎಲ್ಲರೂ ನೀವು ನೋಡ್ಬೇಕು.
ಓಕೆ ಮಕ್ಕಳೇ, ನಾನು ಒಂದ್ಸಲ ಇದನ್ನ ಹಾಡ್ತೀನಿ, ನೀವೆಲ್ಲ ಕೇಳಿಸ್ಕೊಳ್ತೀರಾ? ಸರಿ. ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಈ ಭೂಮಿಗಿಂತ ಉತ್ತಮ, ಈ ಆಕಾಶಕ್ಕಿಂತ ಉತ್ತಮ, ಈ ಭೂಮಿಗಿಂತ ಉತ್ತಮ, ಈ ಆಕಾಶಕ್ಕಿಂತ ಉತ್ತಮ, ಈ ಸೃಷ್ಟಿಗಿಂತ ಉತ್ತಮ ನನ್ನೇಸು ಜನನ, ಈ ಸೃಷ್ಟಿಗಿಂತ ಉತ್ತಮ ನನ್ನೇಸು ಜನನ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಈ ಸರ್ಕಸ್ಗಿಂತ ಉತ್ತಮ, ಈ ಆಟಕ್ಕಿಂತ ಉತ್ತಮ, ಈ ಸರ್ಕಸ್ಗಿಂತ ಉತ್ತಮ, ಈ ಆಟಕ್ಕಿಂತ ಉತ್ತಮ, ಈ ಸಮುದ್ರಕ್ಕಿಂತ ಉತ್ತಮ ನನ್ನೇಸು ಜನನ, ಈ ಸಮುದ್ರಕ್ಕಿಂತ ಉತ್ತಮ ನನ್ನೇಸು ಜನನ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ. ಮಕ್ಕಳೇ, ಉತ್ತಮ ಏನಂತೀವಿ? ಹಿಂಗೆ ಎಲ್ಲ ಹೇಳ್ರಿ, ಹಿಂಗೆ ಉತ್ತಮ ಅಂತ. ಉತ್ತಮ. ನೀವ್ ಹೇಳ್ಬೇಕು, ಬೀದರ್ನಾಗ ಉತ್ತಮವಾದದ್ದು ಯಾವುದು? ಏನು ಉತ್ತಮ ಇದೆ ಬೀದರ್ನಾಗ? ಅಲ್ಲ, ನೀವು ಹಂಗೆ ಹೇಳ್ಬೇಕು, ಬೀದರ್ನಾಗ ಏನು ಉತ್ತಮ ಇದೆ? ಬೀದರ್ ಬಿರಿಯಾನಿ ಉತ್ತಮ. ಹೈದರಾಬಾದ್ ಬಿರಿಯಾನಿಗಿಂತ ಬೀದರ್ ಬಿರಿಯಾನಿ ಉತ್ತಮ. ಯಾಕಂದ್ರೆ ನಾನು ರುಚಿಸಿ ನೋಡಿದ್ದೀನಿ. ಬೀದರ್ ಬಿರಿಯಾನಿ ಮಾತ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಸಿಗುತ್ತೆ. ನನಗೆ ಒಂದ್ ಕಡೆ ಆಶ್ಚರ್ಯ ಆಯ್ತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ 8 ಗಂಟೆಗೆಲ್ಲ ಬೀದರ್ ಬಿರಿಯಾನಿ. ಅಪ್ಪ, ಎಲ್ಲೂ ಕೇಳಿಲ್ಲ ನಾನು. ಎಲ್ಲ ಮಧ್ಯಾಹ್ನ 12-1 ಗಂಟೆಗೆ ಹೋಗ್ಬೇಕು ಬಿರಿಯಾನಿ ತಿನ್ಬೇಕಂದ್ರೆ. ಬೀದರ್ ವಿಶೇಷ ಏನಂದ್ರೆ ಬೆಳಗ್ಗೆನೆ ಬಿರಿಯಾನಿ ಸಿಗುತ್ತೆ. ಓಕೆ, ವೆರಿ ಗುಡ್, ಉತ್ತಮ. ಓಕೆ ನೋಡ್ರಿ, ಕೆಲವರಿಗೆ ಮಕ್ಕಳೇ, ನಿಮ್ಗೆಲ್ಲ ಟೀಚರ್ ಅಂದ್ರೆ ಉತ್ತಮ, ನಿಮ್ಗೆ ಸ್ಕೂಲ್ ಅಂದ್ರೆ ಉತ್ತಮ, ನಿಮ್ಗೆ ಸೈಕಲ್ ಅಂದ್ರೆ ಉತ್ತಮ, ನಿಮ್ಗೆ ಯೂನಿಫಾರ್ಮ್ ಅಂದ್ರೆ ಉತ್ತಮ. ಕೆಲವ್ರಿಗೆ ಸಮುದ್ರ ಅಂದ್ರೆ ಅಪ್ಪಪ್ಪ, ಅಂಕಲ್ ನನ್ನ ಸಮುದ್ರದ ಬಿಟ್ಬಿಡಿ ಅಂಕಲ್, ನನ್ನ ಸಮುದ್ರದ ಆಟ ಆಡ್ಬೇಕು. ಸಮುದ್ರ ಕೆಲವರಿಗೆ ಉತ್ತಮ, ಕೆಲವರಿಗೆ ಪಾರ್ಕ್ ಅಂದ್ರೆ ಉತ್ತಮ, ಸರ್ಕಸ್ ಅಂದ್ರೆ ಉತ್ತಮ. ಏನೆಲ್ಲ ಒಂದು ಉತ್ತಮ ಉತ್ತಮ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಹೇಳ್ತೀವಿ, ಆಸೆ ಪಡ್ತೀವಿ. ಆದ್ರೆ ಮಕ್ಕಳು, ಇವತ್ತು ನಾನು ನಿಮ್ಗೆ ಎಲ್ಲದಕ್ಕಿಂತಲೂ ಉತ್ತಮವಾದದ್ದನ್ನ ನಾನು ನಿಮ್ಗೆ ಇವತ್ತು ಹೇಳೋದಕ್ಕೆ ಬಯಸ್ತೀನಿ. ಅದೇನಂದ್ರೆ ಯೇಸುವಿನ ಜನನ. ಯಾವುದು ಮಕ್ಕಳೇ? ನೋಡ್ರಿ, ನಾವೆಲ್ಲ ಹುಟ್ಟಿದ್ವಲ್ವಾ, ಆದ್ರೆ ನಮ್ಮ ಜನನ ಬಂದು ಉತ್ತಮ ಅಲ್ಲ. ಈಗ ನಮ್ಮಲ್ಲಿ ಪಾಪದ ಸ್ವಭಾವ ಇದೆ. ಆದ್ರೆ ಹುಟ್ಟಿದಂತ ಯೇಸುವಿಗೆ ಯಾವುದೇ ಪಾಪ ಸ್ವಭಾವ ಇಲ್ಲದೆ ಯೇಸು ಸ್ವಾಮಿ ಲೋಕಕ್ಕೆ ಒಂದು ಮಾನವನಾಗಿ, ಒಂದು ಮಗುವಾಗಿ ಏನಾದ್ರು ಜನಿಸಿ ಬಂದ್ರು. ಓಕೆ, ನಾವೆಲ್ಲ ಒಟ್ಟಾಗಿ ಹಾಡೋಣ ಇದನ್ನ. ರೆಡಿ? 1 2 3 ಸ್ಟಾರ್ಟ್. ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಈ ಭೂಮಿಗಿಂತ ಉತ್ತಮ, ಈ ಆಕಾಶಕ್ಕಿಂತ ಉತ್ತಮ, ಈ ಸೃಷ್ಟಿಗಿಂತ ಉತ್ತಮ, ಈ ಆಕಾಶಕ್ಕಿಂತ ಉತ್ತಮ, ಈ ಸೃಷ್ಟಿಗಿಂತ ಉತ್ತಮ ನನ್ನೇಸು ಜನನ, ಈ ಸೃಷ್ಟಿಗಿಂತ ಉತ್ತಮ ನನ್ನೇಸು ಜನನ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಈ ಸರ್ಕಸ್ಗಿಂತ ಉತ್ತಮ, ಈ ಆಟಕ್ಕಿಂತ ಉತ್ತಮ, ಈ ಸರ್ಕಸ್ಗಿಂತ ಉತ್ತಮ, ಈ ಆಟಕ್ಕಿಂತ ಉತ್ತಮ, ಈ ಸಮುದ್ರಕ್ಕಿಂತ ಉತ್ತಮ ನನ್ನೇಸು ಜನನ, ಈ ಸಮುದ್ರಕ್ಕಿಂತ ಉತ್ತಮ ನನ್ನೇಸು ಜನನ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ, ಉತ್ತಮ ಉತ್ತಮ ನನ್ನೇಸು ಜನನ ಉತ್ತಮ. ವೆರಿ ಗುಡ್. ಬೀದರ್ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತೀರ ಮಕ್ಕಳೇ, ನೀವು ಕೋಗಿಲೆ ತರ ಹಾಡ್ತೀರ ನೀವೆಲ್ಲ. ದೇವ್ರು ನಿಮ್ಗೆ ಒಳ್ಳೆ ಸ್ವರ ಕೊಟ್ಟಿದ್ದಾರೆ ಮಕ್ಕಳೇ. ವೆರಿ ಗುಡ್. ಓಕೆ ಮಕ್ಕಳೇ, ಯಾರೆಲ್ಲ ಈ ಪುಸ್ತಕ ನೋಡಿದ್ದೀರಾ? ನೀವೆಲ್ಲ ಮಕ್ಕಳು ನೆನ್ಪಿಟ್ಕೊಬೇಕು. ನೀವೆಲ್ಲ ಯಾರು ಮಕ್ಕಳು? ನೀವೆಲ್ಲರೂ ಮಕ್ಕಳು ಈ ಪುಸ್ತಕ ನೋಡಿದ್ದೀರಾ ನೀವು? ಕೆಲವ್ರು ನೋಡಿದ್ರ, ಕೆಲವ್ರು ನೋಡಿಲ್ಲ ತಾನೇ. ಓಕೆ ಮಕ್ಕಳು, ಇದ್ರೆ ನೀವು ಅನ್ಕೊಬಹುದು, ಅಂಕಲ್ ಯಾವ್ದೋ ಒಂದು ಲೈಬ್ರರಿಯಿಂದ ಒಂದು ದೊಡ್ಡ ಪುಸ್ತಕ ತಗೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಮಕ್ಕಳು, ಇದ್ರೆ ನಾವು
ಬೈಬಲ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಇದನ್ನ? ಕನ್ನಡದಲ್ಲಿ ಸತ್ಯವೇದ ಅಂತ ಹೇಳ್ತೀವಿ. ಇದು ಒಂದು ಪುಸ್ತಕವಾದ್ರೂ ಕೂಡ ಇದರ ಒಳಗಡೆ 66 ಪುಸ್ತಕ ಇದೆ. ಎಷ್ಟು ಪುಸ್ತಕ ಇದೆ ಮಕ್ಕಳೇ? 66. ಇದನ್ನ ನಾವು 2 ಭಾಗವಾಗಿ ಇದರಲ್ಲಿ ಮಾಡಲಾಗಿದೆ. ಒಂದು ಬಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಎಲ್ಲ ಹೇಳ್ರಿ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ವೆರಿ ಗುಡ್. ಈ ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕ ಇದೆ. ಎಷ್ಟಿದೆ ಮಕ್ಕಳೇ? ಈಗ ನೋಡೋಣ, ಮಗ್ಗಿ ನಾನು ಲೆಕ್ಕ ಚೆಕ್ ಮಾಡ್ತೀನಿ, ನೀವೆಲ್ಲ ಗಣಿತ ಹೆಂಗ್ ಕಲ್ತಿದ್ದೀರ ಅಂತ ಹೇಳಿ. ಓಕೆ, 66ರಲ್ಲಿ 39 ಎಷ್ಟು? 66ರಲ್ಲಿ 39 ಎಷ್ಟಪ್ಪ? 27. ವೆರಿ ಗುಡ್. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಪ್ಪ ನಮ್ಮ ಮಕ್ಕಳು, ಬೀದರ್ ಮಕ್ಕಳು. 27. ಹೊಸ ಒಡಂಬಡಿಕೆ ಎಷ್ಟು? 27. ಈಗ ನಾನು ಈ ಕೈ ತೆಗೆದ್ರೆ ಹಳೆ ಒಡಂಬಡಿಕೆ 39 ಅಂತ ಹೇಳ್ಬೇಕು, ಈ ಕೈ ತೆಗೆದ್ರೆ ಹೊಸ ಒಡಂಬಡಿಕೆ 27 ಅಂತ ಹೇಳ್ಬೇಕು. ಓಕೆನಾ? ರೆಡಿನಾ? ಓಕೆ. ಹಳೆ ಒಡಂಬಡಿಕೆ 39, ಒಟ್ಟು ಸೇರಿಸಿದ್ರೆ ಪಾಪ ಎಷ್ಟು ಫಾಸ್ಟ್ ಇದಾರಪ್ಪ ಬೀದರ್ ಮಕ್ಕಳು. ಎಕ್ಸ್ಪ್ರೆಸ್ ತರ ಇದ್ದೀರಾ ನೀವೆಲ್ಲ. ಎಷ್ಟು ಬೇಗ ಬೇಗ ಕಲಿತೀರಪ್ಪ ನೀವೆಲ್ಲ. ವೆರಿ ಗುಡ್. ಓಕೆ ಮಕ್ಕಳೇ, ನೋಡ್ರಿ, ಬಹಳ ವರ್ಷಗಳ ಹಿಂದೆ ಒಂದು ಸಂದೇಶನ ಈ ಒಂದು ಭೂಮಿಗೆ ದೇವರು ಒಂದು ಸಂದೇಶನ ತಲುಪಿಸಬೇಕಾಗಿತ್ತು. ನೀವು ಯೋಚನೆ ಮಾಡ್ರಿ ಮಕ್ಕಳು, ಯಾವ ಮೂಲಕವಾಗಿ ದೇವರು ಈ ಭೂಮಿಗೆ ಒಂದು ಸಂದೇಶವನ್ನ ಕೊಟ್ಟರು ಅಂತ ಹೇಳ್ಬಿಟ್ಟು. ಇವತ್ತು ನಾವು ನೋಡ್ಬೇಕಾದ್ರೆ ಒಂದು ಸಂದೇಶ ಕೊಡ್ಬೇಕಂದ್ರೆ ಪೋಸ್ಟ್ ಮ್ಯಾನ್ ಪೋಸ್ಟ್ ಅಂತ ಏನ್ ಮಾಡ್ತಾರೆ, ಒಂದು ಲೆಟರ್ನ ಕೊಟ್ಟು ಹೋಗ್ತಾರೆ. ಇಲ್ಲ ನಾವು ಇಮೇಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, SMS ಮಾಡ್ಬೋದು, ಅಥವಾ ಒಬ್ಬರನ್ನ ಕಳಿಸ್ಬೋದು, ಹೋಗಿ ಅವ್ರಿಗೆ ಈ ಪತ್ರ ಕೊಟ್ಟು ಬನ್ನಿ ಅಂತ ನಾವು ಹೇಳ್ಬೋದು. ನೋಡ್ರಿ ಮಕ್ಕಳೇ, 2000 ವರ್ಷಗಳ ಹಿಂದೆ ದೇವರು ಒಂದು ಪರಲೋಕದ ಸಂದೇಶವನ್ನು ಜನರಿಗೆ ಕೊಡ್ಬೇಕಾಗಿತ್ತು. ಯಾರನ್ನ ಉಪಯೋಗಿಸಿದ್ರು ಗೊತ್ತಾ? ದೇವದೂತನನ್ನು. ಯಾರನ್ನ? ದೇವದೂತನನ್ನು. ಮಕ್ಕಳೇ, ಇವತ್ತು ನಾನು ನಿಮ್ಗೆ ಒಂದು ವಚನ ನಿಮ್ಗೆ ಓದ್ತೀನಿ, ಎಲ್ಲ ಗಮನವಿಟ್ಟು ಕೇಳಬೇಕು. ನೀವೆಲ್ಲ ಒಳ್ಳೆ ಮಕ್ಕಳು, ಕೆಲವರು ಸ್ವಲ್ಪ ತೀಟೆ ಮಾಡ್ತಾ ಇದ್ದೀರಿ, ನನ್ಗೆ ಗೊತ್ತು. ನೀವೆಲ್ಲ ಬೇಗ ಮನೆಗೆ ಹೋಗ್ಬೇಕು, ಹೋಮ್ವರ್ಕ್ ಮಾಡಬೇಕು, ನಾಳೆ ಸೋಮವಾರ ಸ್ಕೂಲ್ಗೆ ಹೋಗ್ಬೇಕು. ಕರೆಕ್ಟ್. ಓಕೆ ಸರಿ, ನಾನು ನಿಮ್ಗೆ ಒಂದು ವಚನ ಓದ್ತೀನಿ, ಎಲ್ಲ ಕೇಳಬೇಕು. ಲೂಕ 2:11. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕ 2:11. ಇವಾಗ ನಾನು ಹಿಂಗ್ ತೆಗೆದ್ರೆ ನಿಮ್ಗೆ ಕಾಣಿಸುತ್ತಾ ಮಕ್ಕಳೇ? ಕಾಣಿಸುತ್ತಾ? ಕಾಣಿಸಲ್ಲ. ಅದಕ್ಕೆ ನಿಮ್ಗೆ ಏನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ದೊಡ್ಡ ಅಕ್ಷರದಲ್ಲಿ ನಾನು ನಿಮ್ಗೆ ತಗೊಂಡ್ಬಂದಿದ್ದೀನಿ. ಎಲ್ಲರೂ ಕಾಣಿಸುತ್ತಾ ಮಕ್ಕಳೇ? ವೆರಿ ಗುಡ್. ನಿಮ್ಗೆ ಕಾಣಿಸುತ್ತಾ ಮಕ್ಕಳೇ? ಓಕೆ, ನಾನು ಇವಾಗ ಹೇಳ್ತೀನಿ, ನೀವೆಲ್ಲ ಹೇಳಿ ರಿಪೀಟ್ ಮಾಡ್ಬೇಕು. ಓಕೆ, ಲೂಕ 2:11. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕ 2:11. ಈ ವಚನದಲ್ಲಿ ಕೆಲವು ಪದಗಳು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಏನ್ ಅಂಕಲ್ ಯಾವ್ದೋ ಹೇಳಿದ್ರಿ, ಯಾರ ಅಂಕಲ್ ಹುಟ್ಟಿದ್ದು, ಯಾರ ಅಂಕಲ್ ಇದು ರಕ್ಷಕ ಅಂತ ಒಂದ್ ವೇಳೆ ಮಕ್ಕಳೇ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇರ್ಬೋದು. ನೋಡ್ರಿ, ನಿಮಗೋಸ್ಕರ ಅಂದ್ರೆ ಈ ಭೂಮಿಯಲ್ಲಿ ವಾಸಿಸುವಂತ ಪ್ರತಿಯೊಬ್ಬರಿಗಾಗಿ ಪರಲೋಕದಿಂದ ಒಬ್ಬ ದೇವದೂತ. ಆ ದೇವದೂತ ಹೆಸರೇನು ಗೊತ್ತಾ ಮಕ್ಕಳೇ? ಗಾಬ್ರಿಯಲ್. ಎಲ್ಲ ಮಕ್ಕಳ ನೋಡ್ರಿ, ಎಲ್ಲ ಮಕ್ಕಳು ಒಳ್ಳೆ ಮಕ್ಕಳು, ಎಲ್ಲ ಮಕ್ಕಳು ವೆರಿ ಗುಡ್. ಎಲ್ಲ ಮಕ್ಳು ಇಲ್ಲಿ ನೋಡ್ಬೇಕು. ಗುಡ್ ಎಲ್ಲ ಒಳ್ಳೆ ಮಕ್ಳಲ್ವಾ ನೀವು? ಎಲ್ಲ ನೋಡ್ಬೇಕಿಲ್ಲಿ. ಹಂಗೆ ನಿಧಾನ ನೀವು ನಿಮ್ಮ ಮಕ್ಳನ್ನ ನಿಧಾನ ಹಂಗೇ ಕೂರಿಸ್ಬೇಕು. ಸ್ವಲ್ಪ ಹೊತ್ತು ಅಂಕಲ್ ಕತೆ ಹೇಳ್ತಾರಂತೆ, ಕೇಳು ಕೇಳು ಅಂತೇಳಿ ಹಂಗೇ ಕೂರಿಸ್ಬೇಕು. ಅವಾಗ ಎದ್ದೇಳ್ತಾರೆ, ಏನ್ ಬೇಜಾರಾಗ್ಬೇಡ್ರಿ. ಓಕೆ, ನಿಮಗೋಸ್ಕರ ಅಂದ್ರೆ ಎಲ್ಲರಿಗೋಸ್ಕರ ದಾವಿದನೂರು. ಮಕ್ಳು, ನಿಮ್ಗೆ ದಾವಿದನೂರು ಎಲ್ಲಂತ ಗೊತ್ತಾ ನಿಮ್ಗೆ? ದಾವಿದನೂರು ಇದು ಇಂಡಿಯಾದಲ್ಲಿಲ್ಲ, ಈ ದೇಶದಲ್ಲಿಲ್ಲ, ಇದು ಇಸ್ರಾಯೇಲ್ ದೇಶದಲ್ಲಿದೆ. ಯಾವ ದೇಶದಲ್ಲಿ ಮಕ್ಕಳೇ? ಇಸ್ರಾಯೇಲ್ ದೇಶದಲ್ಲಿ ಒಂದು ಸಣ್ಣ ಒಂದು ಗ್ರಾಮ ಇದೆ. ಆ ಗ್ರಾಮದ ಹೆಸರೇನಿದೆ ಬೆತ್ಲೆಹೇಮ್. ಎಲ್ಲ ಹೇಳ್ರಿ. ನನಗೆ ಗೊತ್ತು, ಬೀದರ್ನಲ್ಲಿ ಬೆತ್ಲೆಹೇಮ್ ಕಾಲೋನಿ ಇದೆ ಅಂತ ಗೊತ್ತು ನನಗೆ. ಕೆಲವರು ಬೆತ್ಲೆಹೇಮ್ ಕಾಲೋನಿಯಿಂದ ಕೂಡ ಬಂದಿರ್ಬೋದು. ಬೆತ್ಲೆಹೇಮ್ ಕಾಲೋನಿಯಲ್ಲಿ ನಿಮ್ಗೆ ಕೆಲವು ಸ್ನೇಹಿತರು ಇರ್ಬೋದು. ಜೆರುಸಲೇಮ್ ಕಾಲೋನಿಯಲ್ಲಿ ಕೂಡ ಇದಾರೆ, ಗೊತ್ತು. ನೋಡ್ರಿ, ಅಂತ ಹೆಸರೆಲ್ಲ ಇಟ್ಬಿಟ್ಟಿದ್ದಾರ ಬೀದರ್ನಾಗ.
ಬಹಳ ಈಸಿ ನಿಮಗೆ ಎಲ್ಲ ಹೆಸರುಗಳು. ಬೆತ್ಲೆಹೇಮ್ ಕಾಲೋನಿ, ನಾಜರೇತ್ ಕಾಲೋನಿ, ಜೆರುಸಲೇಮ್ ಕಾಲೋನಿ ಎಲ್ಲ ಇಟ್ಟಿದ್ದೀರಾ. ಅಂತ ಜಿಲ್ಲೆ ಅಂತ ಊರುಗಳ ಹೆಸರು ಬೇರೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ನೀವು ಭಾಗ್ಯವಂತರು ನೀವೆಲ್ಲ. ಓಕೆ, ದಾವಿದನೂರು. ದಾವಿದ ಅಂದ್ರೆ ಯಾರು ಗೊತ್ತಾ ಮಕ್ಕಳೇ? ಆತೊಬ್ಬ ರಾಜನಾಗಿದ್ದ. ಯಾರಾಗಿದ್ದ ಅವನು? ಇಸ್ರೇಲ್ ದೇಶದ 2ನೇ ರಾಜ ಯಾರು ಅಂತ ಹೇಳಿದ್ರೆ ದಾವಿದ. ಅವನು 40 ವರ್ಷಗಳ ಕಾಲ ಇಸ್ರೇಲ್ ದೇಶವನ್ನು ಆಳ್ವಿಕೆ ಮಾಡ್ತಾನೆ. ಈ ದಾವಿದ ಕೂಡ ಹುಟ್ಟಿದ್ದು ಎಲ್ಲಿ ಗೊತ್ತಾ? ಬೆತ್ಲೆಹೇಮಿನಲ್ಲಿ. ಎಲ್ಲಿ? ದೇವರು ವಾಗ್ದಾನ ಮಾಡ್ತಾರೆ ದಾವಿದನಿಗೆ, ದಾವಿದನೇ ನಾನು ನಿನಗೆ ಒಡಂಬಡಿಕೆ ಮಾಡ್ಕೊಡ್ತೀನಿ, ಒಂದು ಮಾತು ಕೊಡ್ತೀನಿ, ನಿನ್ನ ವಂಶದಲ್ಲಿಯೇ ನಾನು ಒಬ್ಬ ಲೋಕ ರಕ್ಷಕನನ್ನು ಏನ್ ಮಾಡ್ತೀನಿ ಈ ಭೂಮಿಗೆ ನಾನು ಕಳಿಸ್ಕೊಡ್ತೀನಿ ಅಂತೇಳಿ ದೇವರು ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ರು. ಅದೇ ರೀತಿಯಲ್ಲಿ ಏನಾಯ್ತಂದ್ರೆ ದಾವಿದನ ವಂಶದಲ್ಲಿ ಯಾರು ಬಂದ್ರು ಗೊತ್ತಾ ಮಕ್ಕಳೇ? ಒಬ್ಬ ರಕ್ಷಕನು ಬಂದ. ಯಾರು ಬಂದ್ರು? ಇದು ಯಾವ ಬಣ್ಣದಲ್ಲಿ ಇದೆ ಮಕ್ಕಳೇ? ಇದು ಕೆಂಪು ಬಣ್ಣ. ರಕ್ಷಕ. ಮಕ್ಕಳೇ, ನೀವು ರಕ್ಷಕ ಅನ್ನೋ ಪದ ಕೇಳಿದ್ರಿ ಎಲ್ಲಾದ್ರು? ರಕ್ಷಕ ಎಲ್ಲೂ ಕೇಳಿಲ್ವಾ? ನಿಮ್ಮೂರಲ್ಲಿ ಯಾರು ರಕ್ಷಕರು ಯಾರು ಇಲ್ವಾ ರಕ್ಷಣೆ ಮಾಡೋರು? ಈಗ ನೀವು ಪೊಲೀಸು ಕಳ್ಳರಿಂದ ಏನ್ ಮಾಡ್ತಾರೆ? ಯಾವ್ದು ಕಳ್ಳರು ನಿಮ್ಮನ್ನ ಓಡಿಸ್ಕೊಂಡ್ ಬರ್ತಾ ಇದ್ರೆ ಕಾಪಾಡಿ ಕಾಪಾಡಿ ಅಂದ ತಕ್ಷಣ ಪೊಲೀಸ್ ಇದ್ರೆ ಕಾಪಾಡ್ತಾರೆ, ಪೊಲೀಸ್ ಇಲ್ಲ ಅಂದ್ರೆ ಕಾಪಾಡಕ್ ಆಗಲ್ಲ ಅಲ್ವಾ? ಈಗ ನಿಮ್ಗೆ ಈಜು ಗೊತ್ತಿಲ್ಲ ಅಂತ ಇಟ್ಕೊಳ್ರಿ, ನೀವ್ ಈಜು ಹೊಡಿಲಿಕ್ಕೆ ಹೋಗ್ಬಿಡ್ತೀರಾ. ನನ್ಗೆ ಈಜು ತುಂಬಾ ಇಷ್ಟ ಅಂತ. ಈಜು ಹೊಡಿಲಿಕ್ಕೆ ಗೊತ್ತಿಲ್ಲ, ಮುಳುಗೋಗ್ಲಿಕ್ಕೆ ಹೋದ್ರೆ ಕಾಪಾಡಿ ಕಾಪಾಡಿ ಅಂದ್ರೆ ಯಾರು ಕಾಪಾಡ್ಬೇಕು? ಮ್ಯಾಲಿಂದ ದೇವ್ರು ಬರಲ್ಲ. ಈಜು ಬರೋರು ಏನ್ ಮಾಡ್ತಾರೆ? ಬಂದು ಅವ್ರನ್ನ ಬಂದು ಕಾಪಾಡ್ತಾರೆ ಅಲ್ವಾ? ಅವ್ರನ್ನ ರಕ್ಷಕ ಅಂತ ನಾವ್ ಹೇಳ್ತೀವಿ. ಅದೇ ರೀತಿಯಲ್ಲಿ ಮಕ್ಕಳೇ, ನಾವೆಲ್ಲರೂ ಪಾಪದಲ್ಲಿ ಇದ್ವಿ. ನಾವು ಯಾವ್ದ್ರಲ್ಲಿ ಇದ್ವಿ? ಪಾಪದ ಬಂಧನದಲ್ಲಿ. ತಪ್ಪು ಮಾಡ್ಕೊಂಡು, ತೀಟೆ ಮಾಡ್ಕೊಂಡು, ಕೆಟ್ಟ ಮಾತು ಬೈಕೊಂಡು, ಇನ್ನೊಬ್ಬರನ್ನ ಹೊಡ್ಕೊಂಡು, ಏನೇನೋ ಚೇಷ್ಟೆ ಮಾಡ್ಕೊಂಡಿದ್ವಿ. ನಾವು ತುಂಬಾ ದಾರಿ ತಪ್ಪಿ ಹೋಗ್ಬಿಟ್ಟಿದ್ವಿ. ಅಪ್ಪ ಮಾತು ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಹೋಮ್ವರ್ಕ್ ಬರೆಯಲ್ಲ, ಸ್ಕೂಲ್ ಕರೆಕ್ಟಾಗಿ ಹೋಗಲ್ಲ. ಹಿಂಗೆ ನಾವೆಲ್ಲ ಹಿಂಗಿರ್ಬೇಕಾದ್ರೆ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ದೇವ್ರು ಏನ್ ಮಾಡಿದ್ರು? ತನ್ನ ಒಬ್ಬನೇ ಮಗನನ್ನು ರಕ್ಷಕನ ಕಳಿಸ್ಕೊಟ್ರು. ಆ ರಕ್ಷಕ ಯಾರು ಅಂತ ಹೇಳಿದ್ರೆ ಯೇಸು. ಯಾರು ಮಕ್ಳೇ? ಆ ರಕ್ಷಕ ಯಾರು? ಮಕ್ಳೇ, ಯೇಸು ಎಂಬ ಪದದ ಅರ್ಥ ಗೊತ್ತಾ ನಿಮ್ಗೆ? ಪಾಪದಿಂದ ಬಿಡಿಸುವವನು. ಎಲ್ಲ ಹೇಳ್ರಿ, ಏನಂತ ಹೆಸರು? ನೋಡ್ರಿ, ಆ ರಕ್ಷಕನ ಏನ್ ಮಾಡ್ದ? ರಕ್ಷಕ ಏನ್ ಮಾಡ್ದಂದ್ರೆ ಒಂದು ಮಗುವಾಗಿ ಹುಟ್ಟಿದ್ರು. ಏನಾಗಿ ಹುಟ್ಟಿದ್ರು ಮಕ್ಳೇ? ನೀವೆಲ್ಲ ಹೆಂಗ್ ಹುಟ್ಟಿದ್ರು ಗೊತ್ತಾ ನಿಮ್ಗೆ? ಹೆಂಗಪ್ಪ ಹುಟ್ಟಿದ್ರಿ ನೀವೆಲ್ಲ? ನೀವ್ ಹೆಂಗಮ್ಮ ಹುಟ್ಟಿದ್ರಿ? ಎಲ್ಲರೂ ಮಗುವಾಗೆ ಹುಟ್ಟಿದ್ರೇನು? ಹಂಗೆ ಬಂದ್ಬಿಟ್ವಾ ಮೇಲಿಂದ? ಎಲ್ಲ ಮಗುವಾಗಿ ಹುಟ್ಟಿದ್ವಲ್ವಾ ನಾವು? ಅದೇ ರೀತಿಯಲ್ಲಿ ದೇವ್ರು ಕೂಡ ಏನ್ ಮಾಡಿದ್ರಂದ್ರೆ ತನ್ನ ಒಬ್ಬನೇ ಕುಮಾರನಾದಂತ ಯೇಸುವನ ಈ ಲೋಕಕ್ಕೆ ಒಂದು ಮಗುವಾಗಿ ಹುಟ್ಟುವಂತೆ ದೇವ್ರು ಮಾಡಿದ್ರು. ಒಂದು ಮಗುವಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಹುಟ್ಟಿ ಬಂದ್ರು. ಅದಕ್ಕೆ ನಾವೇನಂತೀವಿ? ಅದನ್ನ ಕ್ರಿಸ್ಮಸ್ ಅಂತ ನಾವ್ ಹೇಳ್ತೀವಿ. ನೀವು ಅನ್ಕೊಬಹುದು, ಅಂಕಲ್ ನಾನು ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ ಮಾಡ್ಬೇಕು, ಸ್ಟಾರ್ಸ್ ಕಟ್ಟಬೇಕು, ಬೀದರ್ ಬಿರಿಯಾನಿ ತಿನ್ಬೇಕು ಅಂತ ನಾನು ಅಂದ್ಕೊಂಡೆ. ಆದ್ರೆ ಕ್ರಿಸ್ಮಸ್ ಅಂದ್ರೆ ಏನು? ಯೇಸು ಸ್ವಾಮಿ ಈ ಲೋಕಕ್ಕೆ ಮಾನವನಾಗಿ ಬಂದಂತ ಒಂದು ದಿನ. ಜೀಸಸ್ ಬರ್ತ್ಡೇ. ಯಾರ ಬರ್ತ್ಡೇ ಅದು? ನೀವೆಲ್ಲ ಬರ್ತ್ಡೇ ಮಾಡ್ತೀರಾ? ಪಾಪ ಪಾಪ, ನಿಮ್ಮ ಬರ್ತ್ಡೇ ಏನು ಚಲೋ ಅಪ್ಪ, ಏನ್ ಮ್ಯೂಸಿಕ್ ಹಾಕು, ಕೇಕ್ ತಗೊಂಬ, ಕಟ್ ಮಾಡು ಎಲ್ಲಾನು. ಜೀಸಸ್ ಬರ್ತ್ಡೇ ಇದು ಕ್ರಿಸ್ಮಸ್ ಅಂದ್ರೆ. ನೋಡಿ, ಆತನು ಯಾರಂದ್ರೆ ಕರ್ತನಾಗಿರುವ ಕ್ರಿಸ್ತನು. ಯಾರಂತ ಆತನು? ಮಕ್ಕಳೇ, ಬೈಬಲ್ ಅಲ್ಲಿ ಬಂದ್ಬಿಟ್ಟು ಕರ್ತ ಅಂತ ಇದೆಯಲ್ಲ, ಅದು ದೇವರಿಗೆ ಮಾತ್ರ ಉಪಯೋಗಿಸುವಂತ ಒಂದು ಪದ. ಕರ್ತನಾದ ಯೆಹೋವನು ಅಂತ ನಾವ್ ಹೇಳ್ತೀವಿ. ಯೇಸುವಿಗೆ ಪದ ಉಪಯೋಗಿಸಿದ್ರೆ ಅರ್ಥ ಏನ್ ಗೊತ್ತಾ? ಹುಟ್ಟಿದಂತ ಮಗು ಒಂದು ಸಾಧಾರಣ ಒಂದು ಮಗು ಅಲ್ಲ, ಆತನು ಕರ್ತನಾಗಿರುವ ಯೇಸು ಅಂದ್ರೆ ಲೋಕದ ರಕ್ಷಕನಾಗಿದ್ದಾನೆ. ಆ ಮಗು ಏನಾಗಿದ್ದಾನೆ ಮಕ್ಕಳೇ? ಲೋಕದ ರಕ್ಷಕ. ಒಂದ್ ವೇಳೆ ಮಕ್ಕಳೇ ಇಲ್ಲಿ ಈ ಒಂದು ಮನೆಗೆ ಬಂದಂತ ನಿಮ್ಮಲ್ಲಿ ಒಂದ್ ವೇಳೆ ಯಾರಾದ್ರೂ ಅಂಕಲ್ ನನಗೆ ಯೇಸು ಬಗ್ಗೆ ಇದುವರೆಗೂ ಗೊತ್ತಿಲ್ಲ ಅಂಕಲ್, ಕ್ರಿಸ್ಮಸ್ ಅಂದ್ರೇನೆ ಗೊತ್ತಿಲ್ಲ ಅಂಕಲ್ ಅಂತ ಒಂದ್ ವೇಳೆ ನೀವು ಹೇಳೋದಾದ್ರೆ, ಇವತ್ತು ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ನೀವು ಒಪ್ಪಿಸ್ಕೊಟ್ರೆ, ಅಂಕಲ್ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಅಂಕಲ್, ಸ್ಕೂಲ್ ಕರೆಕ್ಟಾಗಿ ಹೋಗಲ್ಲ ಅಂಕಲ್, ನಾನು ಕಾಪಿ ಚೆಕ್ ಮಾಡ್ತೀನಿ, ತುಂಬಾ ತೀಟೆ, ನನ್ನಲ್ಲಿ ಎಲ್ಲರೂ ಬ್ಯಾಡ್ ಬಾಯ್, ನನ್ನ ಜೊತೆ ಯಾರು ಸೇರೋದಿಲ್ಲ ಅಂಕಲ್, ಸ್ಕೂಲಲ್ಲಿ ಯಾವಾಗಲೂ ಬೈತಾರೆ ನನ್ನನ್ನ ಅಂತ ಒಂದ್ ವೇಳೆ ಯಾರಾದ್ರೂ ಹೇಳುವಂತ ಮಕ್ಳು ಇಲ್ಲಿ ಇರೋದಾದ್ರೆ, ನಿಮ್ಮ ಜೀವಿತವನ್ನ ನೀವು ಇವತ್ತು ಒಪ್ಪಿಸಿಕೊಡೋದಾದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಸರಿ ಮಾಡ್ತಾನೆ.
ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನ ಏನ್ ಮಾಡ್ತಾನೆ? ನಿಮ್ಮನ್ನ ಶುದ್ಧಿ ಮಾಡಿ ನಿಮ್ಮನ್ನು ತನ್ನ ಮಗಳಾಗಿ ಯೇಸು ಸ್ವಾಮಿ ನಿಮ್ಮನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ನೀವೆಷ್ಟೇ ಕೆಟ್ಟವರಾಗಿರ್ಬೋದು, ದೇವರಿಂದ ಎಷ್ಟೇ ದೂರ ಆಗಿರ್ಬೋದು, ನಿಮ್ಮ ಮನೆ ಎಷ್ಟು ಚಿಕ್ಕದಾಗಿರ್ಬೋದು, ನಿಮ್ಮ ಹಾಸ್ಟೆಲಿಂದ ಬಂದಿರ್ಬೋದು, ಕೆಲವರಿಗೆ ಅಪ್ಪ ಇರ್ಬೋದು, ಅಮ್ಮ ಇಲ್ಲದೆ ಇರ್ಬೋದು, ಅಮ್ಮ ಇದ್ದು ಅಪ್ಪ ಇಲ್ಲದೆ ಇರ್ಬೋದು, ನೀವು ಯಾರಾದ್ರೂ ಕೂಡ ಯೇಸು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಒಂದ್ ವೇಳೆ ಮಕ್ಕಳೇ ಇಲ್ಲಿ ಬಂದಂತವರಲ್ಲಿ ಅಂಕಲ್ ನನಗೆ ಯೇಸು ಸ್ವಾಮಿ ಗೊತ್ತು ಅಂಕಲ್, ನಾನು ಚರ್ಚ್ಗೆ ಹೋಗ್ತೀನಿ ಅಂಕಲ್ ಅಂತೇಳಿ ಒಂದ್ ವೇಳೆ ಹೇಳೋದಾದ್ರೆ ನೀವು ಯೇಸುವಿಗಾಗಿ ಸಾಕ್ಷಿಯಾಗಿರ್ತೀರಾ ಮಕ್ಕಳೇ? ಈಗಾಗಲೇ ನಿಮ್ಗೆ ಕೆಲವು ಮಕ್ಕಳಿಗೆ ಚರ್ಚ್ ಅಂದ್ರೆ ಗೊತ್ತಲ್ಲ, ನಿಮ್ಗೆ ಬೈಬಲ್ ಅಂದ್ರೆ ಗೊತ್ತು, ಪ್ರಾರ್ಥನೆ ಮಾಡೋದು ಗೊತ್ತು, ಚರ್ಚ್ಗೆ ನೀವು ಹೋಗ್ತೀರಲ್ವ ಮಕ್ಕಳೇ? ಹೋಗುವಂತ ಮಕ್ಕಳು ಏನ್ ಮಾಡ್ಬೇಕಂದ್ರೆ ನೀವು ಯೇಸುವಿನ ಕುರಿತಾಗಿ ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು. ನಿಮ್ಮ ಸ್ಕೂಲಲ್ಲಿ ಎಷ್ಟೋ ಸ್ನೇಹಿತರಿಗೆ ಯೇಸು ಅಂದ್ರೆ ಗೊತ್ತಿಲ್ಲ, ನಿಮ್ಮ ಅಕ್ಕಪಕ್ಕದವರಿಗೆ ಯೇಸು ಅಂದ್ರೆ ಗೊತ್ತಿಲ್ಲ, ನೀವು ಅವರಿಗೆ ಯೇಸುವಿನ ಬಗ್ಗೆ ಹೇಳ್ಬೇಕು. ಓಕೆ, ಇವಾಗ ನಾವು ವಚನ ಕಲ್ತ್ಕೊಳ್ಳಲ್ವಾ? ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ವಲ್ಪ ಅವ್ನಿಗೆ ಸ್ವಲ್ಪ ನೀರು, ಸ್ವಲ್ಪ ಹಾಲು, ಏನೋ ಒಂದು ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡ್ಬನ್ನಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಓಕೆ ಸರಿ, ಇವಾಗ ನಾವು ಒಂದು ವಚನ ನಾವು ಕಲ್ತ್ಕೊಳ್ಳಲ್ವಾ? ಇಲ್ಲಿ ಯಾರಿಗೆಲ್ಲ ಜೋಳದ ರೊಟ್ಟಿ ಅಂದ್ರೆ ಇಷ್ಟ? ಹೇಳ್ತ್ರಪ್ಪ, ಜೋಳದ ರೊಟ್ಟಿ ಅವರೆಲ್ಲ, ಜೋಳದ ರೊಟ್ಟಿ ತಿನ್ನೋರೆಲ್ಲ ಸ್ವಲ್ಪ ಕೈ ಎತ್ರಿ. ಅವರೆಲ್ಲ ಹೇಳ್ಬೇಕು ಇವಾಗ, ಜೋಳದ ರೊಟ್ಟಿ ತಿನ್ನೋರೆಲ್ಲ ಒಂದ್ಸಲ ಓದ್ಬೇಕು ನೀವೆಲ್ಲ, ಜೋಳದ ರೊಟ್ಟಿ ಅವರೆಲ್ಲ. ರೆಡಿ? 1 2 3. ಯಾರಿಗೆ ಗೋಧಿ ರೊಟ್ಟಿ ಅಂದ್ರೆ ಇಷ್ಟ? ನಮ್ಮ ಮೈಸೂರಿನಾಗ ಗೋಧಿ ರೊಟ್ಟಿ, ರಾಗಿ ರೊಟ್ಟಿ ನಾವು ತಿಂತೀವಿ, ಜೋಳದ ರೊಟ್ಟಿ ನಾವು ಹೆಚ್ಚು ತಿನ್ನಲ್ಲ. ಯಾರು ನಮ್ಗೆ ಓಟ್ ಹಾಕೋರು ಇಲ್ವಾ ಇಲ್ಲಿ? ಯಾರಿಲ್ವಾ ಗೋಧಿ ರೊಟ್ಟಿ ತಿನ್ನೋರು? ಇಲ್ಲ, ಪರವಾಗಿಲ್ಲ, ತಿಂತೀರಮ್ಮ ನೀವು ಗೋಧಿ ರೊಟ್ಟಿ? ನನ್ಗೋಸ್ಕರ ಕೈ ಎತ್ತಬೇಡ್ರಿ. ಗೋಧಿ ರೊಟ್ಟಿ ಸರಿ, ಗೋಧಿ ರೊಟ್ಟಿ ತಿನ್ನೋರೆಲ್ಲ ಒಂದ್ಸಲಿ ಹೋದ್ರಿ, ಗೋಧಿ ರೊಟ್ಟಿ ತಿನ್ನೋರು ಮಾತ್ರ. ಯಾರಿಗೆಲ್ಲ ವಡಾಪಾವ್ ಅಂದ್ರೆ ಇಷ್ಟ? ವಡಾಪಾವ್ ಅವರೆಲ್ಲ ಕೈ ಎತ್ರಿ. ವಡಾಪಾವ್ ಇಷ್ಟ ಪಡೋರು ಇವ್ರು ಸುಮ್ಮನೆ ಇರ್ತಾರೆ ಇಲ್ಲಿ, ಅವ್ರು ನೋಡ್ರಿ ಬರೀ ವಡಾಪಾವೇ ತಿಂತಾ ಇರ್ತಾರೆ. ಯಾರಿಗೆಲ್ಲ ವಡಾಪಾವ್ ಇಷ್ಟ ಇಲ್ಲಿ? ನೋಡಿ ಫಾಸ್ಟ್ ಕೂಡ ಕೈ ಎತ್ತಿದ್ರು. ವಡಾಪಾವ್ ತಿನ್ನೋರೆಲ್ಲ ಒಂದ್ಸಲಿ ಹೋದ್ರಿ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕ 2:11. ವೆರಿ ಗುಡ್. ಯಾರಿಗೆಲ್ಲ ಟೀ ಅಂದ್ರೆ ಇಷ್ಟ? ಟೀ ಕುಡಿದು ಟೀ ಅವ್ರಿಗೆ ಟೀ ಇಲ್ಲ ಅಂದ್ರೆ ಅವ್ರು ಎದ್ದು ಬರಲ್ಲ. ಅವ್ರು ಎದ್ದ ತಕ್ಷಣ ಕಂಡು ಬಿಟ್ರೆ ಕೈಯಲ್ಲಿ ಗ್ಲಾಸ್ ಇರ್ಬೇಕು, ಟೀ ಗ್ಲಾಸ್ ಇರ್ಬೇಕು. ಟೀ ಕುಡಿದ್ರೇನೆ ಅವ್ರು ಅಲ್ಲಿಂದ ಎದ್ದೇಳೋದು. ಇಲ್ಲ ಅಂದ್ರೆ ಟೀ ಮಾಡ್ಕೊಂಬ ಫಸ್ಟ್, ಟೀ ತಗೊಂಬ ಅಂತೇಳಿ ಗದರಿಸ್ತಾರಲ್ವಾ. ಟೀ ಬೇಕು ಫಸ್ಟ್. ಟೀ ಕುಡಿಯೋರೆಲ್ಲ ಒಂದ್ಸಲಿ ಜೋರಾಗಿ ಹೇಳ್ಬೇಕು. ಯಾರಿಗೆಲ್ಲ ಕಾಫಿ ಅಂದ್ರೆ ಇಷ್ಟ? ಕಾಫಿ ಜಾಸ್ತಿ ಕುಡಿಯಲ್ಲ ಗೊತ್ತು ನನಗೆ. ಈ ಕಡೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಜಾಸ್ತಿ, ಕಾಫಿ ಎಸ್ಟೇಟ್ ಇರೋ ಕಡೆ ಕಾಫಿ ಜಾಸ್ತಿ, ನೀವು ಕಾಫಿ ಜಾಸ್ತಿ ಕುಡಿಯಲ್ಲ. ಹಾಲು ಕುಡಿಯೋರು ಇದ್ದೀರಾ ಇಲ್ಲಿ? ಬೋನ್ವಿಟಾ, ಹಾರ್ಲಿಕ್ಸ್ ಅವೆಲ್ಲ ಏನಿಲ್ಲ, ಬರೀ ಟೀನೇ, ಚಾನೆ. ಓಕೆ, ನೀರು ಕುಡಿಯೋಲ್ಲ ಕೈ ಎತ್ರಿ. ನೀರು ಕುಡಿತೀರ ಎಲ್ಲರೂ? ಎಲ್ಲ ನೀರು ಕುಡಿತೀರಾ? ಅಯ್ಯೋ ಹೌದಾ, ನಮ್ಗೆ ಗೊತ್ತಲ್ಲ ಬೀದರ್ ನೀರು ಕುಡಿತೀರಾ ಅಂತ ಹೇಳಿ. ಓಕೆ, ನೀರು ಕುಡಿಯೋಲ್ಲ ಒಂದ್ಸಲಿ. ರೆಡಿ? 1 2 3. ವೆರಿ ಗುಡ್ ಮಕ್ಳೇ, ನೀವೆಲ್ಲ ಇವತ್ತು ಒಂದು ಒಳ್ಳೆ ವಚನ ಕಲ್ತ್ರಿ. ಈ ಕಡೆಯಿಂದ ಒಬ್ರು ನೋಡ್ದಿರ ಒಬ್ರು ಹೇಳ್ತೀರಾ? ನೋಡ್ದಿರ ಯಾವ ಮಕ್ಳು ಹೇಳ್ತಾರ ನೋಡೋಣ? ಯಾವ ಮಗು ಹೇಳುತ್ತೆ ಈ ಕಡೆ? ಹೆಣ್ಮಕ್ಳು ರೆಡಿ ಇದಾರೆ ಹೇಳಕ್ಕೆ. ಗಂಡ್ ಮಕ್ಳಲ್ಲಿ ಯಾರು ಹೇಳ್ತೀರಾ? ಒಬ್ಬ ರಕ್ಷಕನು ಜನಿಸಿದ್ದಾನೆ, ಆತನೇ ಕರ್ತನಾದ ಕ್ರಿಸ್ತನು. ಲೂಕ 2. ಓಕೆ, ಚಪ್ಪರ್ತಾಡ್ರಿ. ಗರ್ಲ್ಸ್ ಅಲ್ಲಿ ಹೈಸ್ಕೂಲ್ ಮಕ್ಕಳು ಇಲ್ಲಿರಮ್ಮ ಸ್ವಲ್ಪ ಮೇಲೆ, ಅವರೆಲ್ಲ ಪಾಪ ಕೂತಿದ್ದಾರೆ ಹೈಸ್ಕೂಲ್ ಅವರೆಲ್ಲ. ಅದೇನೆಂದರೆ ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನೇ. ಲೂಕ 2:11. ಓಕೆ, ವೆರಿ ಗುಡ್.
ನಮ್ಮ ಬೀದರ್ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಕೇಳ್ತಾರೆ, ಬೇಗ ಬಾಯ್ಪಾಠ ಮಾಡ್ತೀರಾ. ವೆರಿ ಗುಡ್ ಮಕ್ಳೇ ನೀವೆಲ್ಲ. ಓಕೆ ಮಕ್ಳೇ, ಯಾರೆಲ್ಲ ಈ ಸರ್ಕಸ್ಗೆ ಹೋಗಿದ್ದೀರಾ ನೀವು? ನಾನು ಅವಾಗಲೇ ಕೇಳಿದೆ ಅಲ್ವಾ, ನಿಮಗೆ ಸರ್ಕಸ್ ಅಂದ್ರೆ ಬಹಳ ಮಂದಿ ಗೊತ್ತಿಲ್ಲ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಬಾಂಬೆ ಸರ್ಕಸ್ಸು, ಜೆಮಿನಿ ಸರ್ಕಸ್ ಎಲ್ಲ ಬರ್ತಾ ಇತ್ತು. ಸರ್ಕಸ್ ಅಲ್ಲಿ ಸಾಮಾನ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ ಕೆಲವು ಪಳಗಿಸಿದಂತ ಒಂದು ಸಿಂಹ ಇರ್ಬೋದು, ಆನೆ ಇರ್ಬೋದು, ಆಮೇಲೆ ಒಂಟೆ ಇರ್ಬೋದು, ಕುದುರೆ ಇರ್ಬೋದು, ಅಂತವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಜಂಪ್ ಮಾಡಿದ್ರೆ ಏನ್ ಮಾಡುತ್ತಾವು, ಜಂಪ್ ಮಾಡ್ತಾರೆ. ಬಟ್ ಅದಕ್ಕೆ ಮಾಂಸ ಅವಾಗ ಆಗ್ತಾ ಇರ್ಬೇಕು. ಮಟನ್ ಚಿಕನ್ ಆಗ್ತಾ ಇದ್ರೇನೆ ಸಿಂಹ ಏನ್ ಮಾಡುತ್ತೆ, 2 ಕಾಲ್ ಬೇಕಾದ್ರೆ ಎತ್ತುತ್ತೆ, ಅಲ್ಗೋಗಿ ಅದ್ರ ಮೇಲೆ ಕುತ್ಕೊಂಡ್ರೆ ಬೆಂಚ್ ಮೇಲೆ ಕುತ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಅದಕ್ಕೆ ಅವಾಗ ತಿಂಡಿ ಆಗ್ತಾ ಇರ್ಬೇಕು. ಈ ಸರ್ಕಸ್ನಾಗ ಏನಾಗ ನೋಡ್ತೀವಿ ಅಂದ್ರೆ ಆನೆ ಕೂಡ ಇರ್ತದೆ. ಆನೆಗೆ ಎಷ್ಟು ಕಾಲಿದಪ್ಪ? 4 ಕಾಲ್ ಕರೆಕ್ಟ್. 2 ಕಾಲಲ್ಲಿ ನಿಂತ್ಕೊಂಡ್ರೆ 2 ಕಾಲಲ್ಲಿ ನಿಂತ್ಕೊಳ್ತದೆ. ಅದಕ್ಕೆ ಬಾಳೆಹಣ್ಣು ಕೊಡ್ತಾ ಇರ್ಬೇಕು, ಗೊನೆ ಆಗ್ತಾ ಇರ್ಬೇಕು, ತಿಂತಾ ಇರ್ತದೆ, ಮತ್ತೆ 2 ಕಾಲು ಎತ್ತದ. ಇಲ್ಲಾಂದ್ರೆ ಎತ್ತಲ್ಲ, ಕೋಪ ಮಾಡ್ಕೊಂಡ್ಬಿಡ್ತದೆ, ಹಿಂಗಿಂಗ್ ತಲೆ ಹಿಂಗ್ ಆಡ್ಸ್ಬಿಡುತ್ತೆ ಅಲ್ವಾ. ಸೊ ಸರ್ಕಸ್ನಾಗ ಏನ್ ನೋಡ್ತೀವಂದ್ರೆ ಅವ್ರ ಪ್ರಾಣಿಗಳಿಗೆಲ್ಲ ತರಬೇತಿ ಕೊಟ್ಟು ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಜಂಪ್ ಮಾಡಿಸೋದು, ಅದು ನಿಲ್ಸೋದು, ಕೂರ್ಸೋದು ಎಲ್ಲ ಮಾಡ್ತಾರೆ. ಆಮೇಲೆ ಕೆಲವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನ್ ಮಾಡ್ತಾರೆ, ಅವರು ಇಲ್ಲಿ ಮೇಲೆ ಏನ್ ಮಾಡ್ತಾ ಇದಾರೆ, ಇಲ್ಲಿ ಜಿಗಿತಾ ಇದಾರೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ನೀವ್ ಯಾರು ಮಾಡಕ್ ಹೋಗ್ಬೇಡ್ರಿ, ಮನೆಗೆ ಹೋಗಿ ಆಯ್ತಾ. ನಮ್ ಕೈಲಿ ಮಾಡಕ್ ಆಗಲ್ಲ, ಅದನ್ನ ಅವ್ರು ಮಾತ್ರ ಮಾಡಕ್ ಆಗೋದು. ಮತ್ತೆ ಜೋಕರ್ ಯಾರಿರ್ತಾರೆ, ಜೋಕರ್ ಈ ಜಾದು ಮಾಡುವಂತವ್ರು, ತಮಾಷೆ ಮಾಡುವಂತವ್ರು, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಂದಂತ ಎಲ್ಲಾ 100 ಜನರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ನಗುವಂತೆ ಅವ್ರನ್ನ ಮನರಂಜನೆ ಮಾಡ್ತಾರೆ. ಏನ್ ಮಾಡ್ತಾರೆ, ಮನರಂಜನೆ ಮಾಡ್ತಾರೆ. ಅದಕ್ಕೆಲ್ಲ ದುಡ್ಡು ಕೊಟ್ಟು ಹೋಗ್ಬೇಕು, ಹೌದಲ್ವಾ? ಸುಮ್ಮನೆ ಹೋಗಕ್ಕಾಗುತ್ತಾ? 50 ರೂಪಾಯಿ 100 ರೂಪಾಯಿ ಕೊಟ್ಟು ಆ ಸರ್ಕಸ್ಗೆ ನಾವು ನೋಡ್ಲಿಕ್ಕೆ ಹೋಗ್ಬೇಕು. ಒಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮೀರ್ ಅಂತ ಒಂದು ಹುಡುಗ ಇರ್ತಾನೆ. ಏನ್ ಹೆಸರು? ಅವ್ನು ಎಷ್ಟನೇ ಕ್ಲಾಸ್ ಗೊತ್ತಾ ಮಕ್ಳೇ? 4ನೇ ಕ್ಲಾಸ್. ಎಷ್ಟನೇ ಕ್ಲಾಸು? ಯಾರು 4ನೇ ಕ್ಲಾಸ್ ಇದ್ರೆ ಕೈ ಎತ್ರಿ. 4ನೇ ಕ್ಲಾಸ್, ವೆರಿ ಗುಡ್. ನಿನ್ನ ಹೆಸರೇನು? ಎಲ್ಲಲಿನ್. ಓಕೆ, ಎಲ್ಲಲಿನ್ ಬಂದು 4ನೇ ಕ್ಲಾಸ್. 10 ವರ್ಷ ಅವನಿಗೆ. ಸಮೀರ್ಗೆ ಎಷ್ಟು ವರ್ಷ? ಈ ಸಮೀರ್ ಅಂತ ಹುಡುಗ ಏನ್ ಮಾಡ್ತಾನೆ, ಒಂದು ದಿವಸ ಅವನ ಶಾಲೆಯಿಂದ ಅವ್ನು ಬರ್ಬೇಕಾದ್ರೆ ಅವರ ಒಂದು ಊರಿನಲ್ಲಿ ಒಂದು ಮೈದಾನದಲ್ಲಿ ಒಂದು ದೊಡ್ಡ ಒಂದು ಟೆಂಟ್ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಏನ್ ಹಾಕಿದ್ದಾರೆ? ದೊಡ್ಡ ಶಾಮಿಯಾನ. ಅವನು ಅನ್ಕೊಂತಾನೆ ನಮ್ಮೂರ್ಗೆ ಏನ್ ಬಂದಿದೆ, ನಮ್ಮೂರ್ಗೆ ಇದು ಗ್ಯಾರಂಟಿ ಸರ್ಕಸ್ ಬಂದಿದೆ ಅಂತೇಳಿ ಅವನಿಗೆ ಏನಾಯ್ತು, ತುಂಬಾ ಖುಷಿ ಆಯ್ತು. ಖುಷಿಯಾಗಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಆ ಟೆಂಟ್ ಹತ್ರ ಬರ್ತಾನೆ. ಆ ಟೆಂಟ್ ಹತ್ರ ಬಂದ್ರೆ ಅಲ್ಲಿ 2 ಅಂಕಲ್ ನಿಂತಿರ್ತಾರೆ. ಎಷ್ಟು ಅಂಕಲ್ ಇದಾರೆ ಇಲ್ಲಿ ನೋಡ್ರಪ್ಪ? 2 ಇದಾರ. ಅವ್ರ ಹೆಸರೇನಂದ್ರೆ ಬೆಂಜಮಿನ್ ಮತ್ತು ಜೇಮ್ಸ್. ಏನ್ ಹೆಸರು? ಎಲ್ಲರೂ ಇದನ್ನ ಹೆಸರನ್ನೆಲ್ಲ ನೆನ್ಪಿಟ್ಕೊಬೇಕು. ನಾನು ಪ್ರಶ್ನೆ ಕೇಳ್ತೀನಿ, ಯಾರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ನಾನು ನೋಡ್ತೀನಿ. ಓಕೆ, ಬೆಂಜಮಿನ್ ಜೇಮ್ಸ್ ಅವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್, ಎಲ್ಲರಿಗೂ ಒಂದು ಜಾಹೀರಾತು ಒಂದು ಕೊಡ್ತಾ ಇದ್ದಾರೆ. ಓಕೆ, ನೀವೆಲ್ಲ ಬನ್ನಿ ಅಂತೇಳಿ. ಈ ಸಮೀರ್ ಕೂಡ ಏನ್ ಮಾಡ್ತಾನೆ ನೋಡ್ರಿ, ಸಮೀರ್ ಇಲ್ಲಿ ಯಾರು ನೋಡ್ಕೊಂಡ್ರೆ ಅವ್ನ ಡ್ರೆಸ್ ಕೂಡ ಎಂತ ಕಲರ್ ಅಂತೇಳಿ ಸಮೀರ್ ಕೂಡ ತಕೊಳ್ತಾ ಇದ್ದಾನೆ. ಆದ್ರೆ ಸಮೀರ್ ಏನ್ ಮಾಡ್ತಾನೆ ಗೊತ್ತಾ ಮಕ್ಳೇ, ಓದೋದೇ ಇಲ್ಲ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವನೇನ್ ಅನ್ಕೊಂತಾನಂದ್ರೆ ನಮ್ಮೂರ್ಗೆ ಏನ್ ಬಂದಿದೆ, ಸರ್ಕಸ್ ಬಂದಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಖುಷಿಯಾಗಿ ಅವನು ಆ ಚೀಟಿ ತಗೊಂಡು ಏನ್ ಮಾಡ್ತಾನೆ, ಅವನು ಎಲ್ಲ ಸ್ನೇಹಿತರಿಗೆ ಹೇಳೋದಕ್ಕೆ, ಅವ್ರ ಅಪ್ಪ ಅಮ್ಮಗೆ ಹೇಳೋದಕ್ಕೆ ಅವನು ಓಡಿ ಹೋಗ್ಬೇಕಾದ್ರೆ ಅವ್ರ ಮನೆ ಹತ್ರ ಒಂದು ಮೈದಾನ ಇರುತ್ತೆ. ನಿಮ್ಗೆ ಮೈದಾನ ಅಂದ್ರೆ ಗೊತ್ತಾ? ನಿಮ್ಗೆ ಏನಪ್ಪ ಮೈದಾನ ಅಂದ್ರೆ? ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ? ಕ್ರಿಕೆಟ್ ಆಡ್ತೀರಿ. ನೀವೇನ್ ಆಡ್ತೀರಪ್ಪ ಹೆಣ್ಮಕ್ಳು? ಖೋಖೋ. ಹೆಣ್ಮಕ್ಳಿಗೆ ಖೋಖೋ ಅಂದ್ರೆ ತುಂಬಾ ಎಲ್ಲ ಹೇಳಿ ತುಂಬಾ ಇಷ್ಟ ಅಂತ. ಆಮೇಲೆ ಖೋಖೋ ಬಿಟ್ರೆ ಕಬಡ್ಡಿ ಕೂಡ ಆಡ್ತಾರೆ. ನೀವು ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಅದಾಡ್ತಾರೆ. ವೆರಿ ಗುಡ್. ಸೊ ಗ್ರೌಂಡ್ ಅಲ್ಲಿ ಏನಾಗ್ತದೆ ಅಂದ್ರೆ ಹೋಗ್ತಾ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಅವನು ಹೋಗ್ಬೇಕಾದ್ರೆ ಅವನ ಸ್ನೇಹಿತರು ಏನ್ ಮಾಡ್ತಾರೆ ಅಂದ್ರೆ, ಲೇ ಸಮೀರ್ ಏನಪ್ಪ ತುಂಬಾ ಖುಷಿಯಾಗಿದ್ಯಾ, ಇಲ್ಲಿ ಬಾ ಇಲ್ಲಿ ಅಂತೇಳಿ ಅವನ ಹತ್ರ ಒಂದು ಚೀಟಿ ಇರುತ್ತಲ್ಲ, ಅದ್ರಲ್ಲಿ ಏನ್ ಮಾಡ್ತಾರೆ, ಕಿತ್ಕೊಂಡು ನೋಡ್ಬಿಟ್ಟು ಇದು ಸರ್ಕಸ್ ಅಲ್ಲ, ಇದೇನಲ್ಲ ಇದು ಸರ್ಕಸ್ ಅಲ್ಲ, ಇದು ಬೇರೆ ಏನೋ ಒಂದು ಕಾರ್ಯಕ್ರಮ
ಅಂತ ಹೇಳಿದಾಗ ಸಮೀರ್ಗೆ ಏನ್ ಬರುತ್ತೆ? ಸಿಟ್ಟು ಬರುತ್ತೆ. ಏನ್ ಬರುತ್ತೆ? ನೋಡೋಣ ನಿಮ್ಗೆಲ್ಲ ಬೀದರ್ನಾಗ ಹೆಂಗ್ ಸಿಟ್ಟು ಬರುತ್ತೆ ನೋಡೋಣ. ಸ್ವಲ್ಪ ಸಿಟ್ಟು ತೋರಿಸ್ರಿ ನೀವು. ಎಲ್ಲ ನಗ್ತಾರಪ್ಪ ಬೀದರ್ನಾಗ. ಸಿಟ್ಟು ಮಾಡ್ಕೊಳ್ಳಿದ್ರೆ ನಗ್ತೀರಾ? ನಗ್ದ್ರೆ ನಗೆ ಅಂದ್ರೆ ಅವ್ರು ಸಿಟ್ಟು ಮಾಡ್ಕೊಳ್ತೀರಾ? ಸ್ವಲ್ಪ ಸಿಟ್ಟು ಮಾಡ್ರಪ್ಪ ನೀವು ನೋಡೋಣ ಹೆಂಗೆ ಸಿಟ್ಟು ಮಾಡ್ಕೊಳ್ರಪ್ಪ. ಹೆಂಗ್ ಸಿಟ್ಟು ಮಾಡೋದು? ಹೆಂಗ್ ಸಿಟ್ಟು ಮಾಡೋದು ಅಲ್ವಾ? ಹಿಂಗ್ ನೋಡ್ತಾರೆ ಕೆಲಸ. ಹಂಗ ನೋಡಿದ ತಕ್ಷಣ ನಮ್ಗೆ ಭಯ ಬಂದ್ಬಿಡ್ಬೇಕು. ಅಯ್ಯೋ ಸಿಟ್ಟು ಬಂದ್ಬಿಟ್ಟಿದೆ ಇವ್ರಿಗೆ, ದೂರ ಸರಿಬೇಕು. ಹೌದಲ್ವಾ? ಸಮೀರ್ಗೆ ಏನ್ ಬಂದಿದೆ ಅಂದ್ರೆ ಸ್ನೇಹಿತರ ಮೇಲೆ ಸಿಟ್ಟು ಬಂದಿದೆ. ಎಷ್ಟೋ ಸಾರಿ ಮಕ್ಳು ನಾವು ಕೂಡ ಶಾಲೆಗೆ ಹೋಗುವಾಗ ಓಕೆ ಒಂದ್ ವೇಳೆ ನಮ್ಮ ಪಕ್ಕದಲ್ಲಿ ಯಾರಾದ್ರೂ ಕುತ್ಕೊಂಡು ನಮ್ಮನ್ನ ತಳ್ಳೋದು, ನಮ್ಮ ಬುಕ್ನೆತ್ತಿ ಆ ಕಡೆ ಇಡೋದು ಇಟ್ಟಾಗ ಏನಾಗುತ್ತೆ, ನಮ್ಗೆ ನಮ್ಮ ಸ್ನೇಹಿತರ ಮೇಲೆ ಏನ್ ಬರುತ್ತೆ? ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಕೆಲಸ ನಾವು ಕೆಟ್ಟ ಮಾತು ಕೂಡ ಹೇಳ್ಬಿಡ್ತೀವಲ್ಲ, ಹೋಗೆ ಅಂತ ನಾವು ಬೇರೆಯವ್ರನ್ನ ಏನ್ ಮಾಡ್ಬಿಡ್ತೀವಿ, ಏಕವಚನದಲ್ಲಿ ನಾವು ಬೈದ್ ಬಿಡ್ತೀವಿ. ಕೆಲಸ ನಾವು ದೇವ್ರಿಗೆ ಇಷ್ಟವಿಲ್ಲದಂತ ಕೆಲವು ತಪ್ಪುಗಳನ್ನ ನಾವು ಮಾಡ್ಬಿಡ್ತೀವಿ. ಹೌದಲ್ವಾ? ನೋಡ್ರಿ, ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದ್ ವೇಳೆ ಬೇರೆಯವ್ರದ್ದು ನಿಮಗಿಂತ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ, ಇನ್ನೊಬ್ರದ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ನಮ್ಗೇನ್ ಬರುತ್ತೆ? ನನ್ಗಿಂತ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆಯಪ್ಪ ಇವ್ರಿಗೆ ವೆರಿ ಗುಡ್ ಹಾಕಿದ್ದಾರೆ ಟೀಚರು, ನನಗೆ ವೆರಿ ಗುಡ್ ಹಾಕಿಲ್ಲ, ಬರೀ ಗುಡ್ ಹಾಕಿದ್ದಾರೆ ಅಂತ ಏನಾಗುತ್ತೆ? ನಮ್ಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಏನ್ ಬರುತ್ತೆ? ಸ್ನೇಹಿತರ ಮೇಲೆ ಹೊಟ್ಟೆ ಕಿಚ್ಚು ಪಡೋದು ಸರಿನಾ? ಕೆಲವು ಸಲ ಗಂಡ್ ಮಕ್ಳು ಕ್ರಿಕೆಟ್ ಆಡಕ್ ಹೋಗ್ತಾರೆ, ಔಟ್ ಆಗ್ಬಿಟ್ರೆ ಔಟ್ ಅಲ್ಲ ನಾನು, ಹೋಗ್ ಮತ್ತೆ ಹಾಕೋಗ್ ಬಾಲ್, ನಿನ್ ಕರೆಕ್ಟಾಗಿ ಬಾಲ್ ಹಾಕಿಲ್ಲ, ನೀನು ಹೋಗ್ ಬ್ಯಾಟ್ ಕೊಡಲ್ಲ, ಹೋಗ್ ಮತ್ತೆ ಹಾಕೋಗ್. ಔಟ್ ಆದ್ರೂ ಬ್ಯಾಟ್ ಕೊಡಲ್ಲ. ಔಟ್ ಆದ್ರೆ ಬ್ಯಾಟ್ ಕೊಡ್ಬೇಕಾ ಕೊಡ್ಬಾರ್ದ ಮಕ್ಳು? ಕೊಡ್ಬೇಕಲ್ವಾ? ಕ್ಯಾಚ್ ಹಿಡಿದ ಮೇಲೆ ಔಟ್ ಆದ್ರೆ ಬ್ಯಾಟ್ ಇಟ್ಟು ಹೋಗ್ಬೇಕಾ ಇಲ್ವಾ? ಎಷ್ಟೋ ಸಾರಿ ಔಟ್ ಆದ್ರೂ ಕೂಡ ಕ್ರಿಕೆಟ್ ಅಲ್ಲಿ ಕೆಲವ್ರು ಹೆಂಗ್ ಜಗಳ ಆಡ್ತಾರೆ ಗೊತ್ತಾ? ಬ್ಯಾಟ್ ಅಲ್ಲಿ ಇನ್ನೊಬ್ಬರನ್ನ ಹೊಡೆದ್ ಬಿಡ್ತಾರೆ. ಆಗ್ತಿಯಲ್ಲ ಬಾಲ್, ಇನ್ನೊಂದು ಓವರ್ ಹಾಕು ನೀನು, ನಾನು ಔಟ್ ಆಗಿಲ್ಲ ಅಂತೇಳಿ ಇನ್ನೊಬ್ಬರನ್ನ ದಬಾಯಿಸಿ ಹಾಕೋಗು ಅಂತೇಳಿ ಹೇಳೋದು. ಹಾಕಿಲ್ಲ ಅಂದ್ರೆ ಬಾಲ್ ತಗೊಂಡು ದೂರ ಎಲ್ಲಾದ್ರೂ ಎಸ್ದು ಬಿಡೋದು, ಇಲ್ಲ ಬಾಲ್ನ ಕಟ್ ಮಾಡ್ಬಿಡೋದು. ಹೋಗಿ ಯಾರು ಆಡಂಗಿಲ್ಲ ಇವಾಗ, ಓಕೆ ನಾನು ಔಟ್ ಮಾಡಿದ್ರ ಹೋಗ್ರಿ ಕ್ಯಾನ್ಸಲ್, ಆಟನೇ ಕ್ರಿಕೆಟೇ ಕ್ಯಾನ್ಸಲ್ ಹೋಗ್ರಿ ಅಂತೇಳಿ ಏನ್ ಮಾಡ್ತೀವಿ ಅಂದ್ರೆ ನಾವು ಜಬರ್ದಸ್ತ್ ಮಾಡೋದು ಇನ್ನೊಬ್ಬರ ಮೇಲೆ, ಜೋರ್ ಮಾಡೋದು ಇನ್ನೊಬ್ಬರ ಮೇಲೆ. ಅದೇನಾಗಿದೆ? ಅದು ಪಾಪ ಆಗಿದೆ. ಹೌದಲ್ವಾ? ಎಷ್ಟೋ ಸಾರಿ ನೋಡ್ರಿ, ಸೈಕಲ್ ತಗೊಳ್ತೀವಿ, ಕೆಲವ್ರು ಸೈಕಲ್ ತಗೊಳ್ತಾರೆ, ಹೊಸ ಸೈಕಲ್. ಕೆಲವ್ರಿಗೆ ಹೊಸ ಸೈಕಲ್ ಇರೋ ಹಳೆ ಸೈಕಲ್ ಇರುತ್ತೆ. ಆ ಸೈಕಲ್ ನೋಡ್ಬಿಟ್ಟು ಅವ್ರು ಇಲ್ದಿರುವಾಗ ಸೈಕಲ್ನ ಪಂಚರ್ ಮಾಡ್ಬಿಡೋದು, ಸೈಕಲ್ನ ಪಂಚರ್ ಮಾಡ್ಬಿಡೋದು. ಆಮೇಲೆ ಬ್ಲೇಡ್ ತಗೊಂಡು ಆ ಪೇಂಟ್ನೆಲ್ಲ ಸ್ವಲ್ಪ ಸ್ಕ್ರಾಚ್ ಮಾಡ್ಬಿಡೋದು. ನೋಡೋಣ ಹೊಸ ಸೈಕಲ್ ಹೆಂಗೆ. ಕೆಲವು ನನ್ಗೆ ಹೊಸ ಸೈಕಲ್ ಅಂದ ತಕ್ಷಣ ಅದ್ರ ಸ್ಕ್ರಾಚ್ ಮಾಡ್ಬಿಡೋದು. ಆಮೇಲೆ ಕೆಲವರು ಪರೀಕ್ಷೆ ಟೈಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಓದೋದೇ ಇಲ್ಲ, ಹಂಗೆ ಹೋಗ್ತಾರೆ ಸ್ಕೂಲ್ಗೆ. ಅಪ್ಪ ಅಮ್ಮ ಕೇಳ್ತಾರೆ, ಓದಿದ್ಯಾ? ಎಸ್ ಮಮ್ಮಿ. ಎಷ್ಟಪ್ಪ ಸಿಗುತ್ತೆ ನಿಮಗೆ? 90 ಮಾರ್ಕ್ಸ್ ಗ್ಯಾರಂಟಿ. ಆದ್ರೆ ಪರೀಕ್ಷೆ ಪೇಪರ್ ಕೊಡ್ತಾರೆ, ಏನ್ ಬರೀಬೇಕಂತೇಳಿ ಗೊತ್ತಿಲ್ಲ. 90 ಮಾರ್ಕ್ಸ್ ಹೆಂಗಮ್ಮ ಬರುತ್ತೆ ಇವಾಗ? ಹೆಂಗ್ ಬರುತ್ತಂದ್ರೆ ಪಕ್ಕದಲ್ಲಿ ನೋಡ್ತಾರೆ, ಪಕ್ಕದಲ್ಲಿ ಸ್ವಲ್ಪ ತೋರ್ಸು, ಇವತ್ತು ಮ್ಯಾಥ್ಸು, ನಾಳೆ ಸೈನ್ಸ್ ತೋರಿಸ್ತೀನಿ ನಾನು, CCTV ಕ್ಯಾಮ್ರಾ ಆಫ್ ಆಗ್ಬಿಟ್ಟಿದೆ, ಟೀಚರ್ ಹಂಗೆ ಹೋಗಿದ್ದಾರೆ, ಸ್ವಲ್ಪ ಏನೋ ಸ್ವಲ್ಪ ತೋರ್ಸು ಅಂತೇಳಿ ಏನ್ ಮಾಡ್ತೀವಿ? ಕಾಪಿ ಚೆಕ್ ಮಾಡ್ತೀವಿ. ಕಾಪಿ ಚೆಕ್ ಮಾಡಿ ಪಾಸ್ ಆಗ್ಬಿಟ್ಟು, ನಾನು ಕಷ್ಟಪಟ್ಟು ಓದ್ದೆ, ನಾನು ಎಷ್ಟು ಓದಿದ್ದೀನಿ ಗೊತ್ತಾ ನಾನು ಅಂತೇಳಿ ಏನ್ ಮಾಡೋದು? ಕಾಪಿ ಚೆಕ್ ಮಾಡ್ಬಿಟ್ಟು ಸುಳ್ಳು ಹೇಳೋದು, ನಾನು ಕಾಪಿ ಚೆಟ್ಟೆ ಮಾಡಿಲ್ಲ ಅಂತ ಹೇಳೋದು. ನೋಡಿ ಮಕ್ಳು, ಈ ರೀತಿಯಾಗಿ ಎಷ್ಟೋ ಸರಿ ನಾವು ಕೂಡ ಅಲ್ಲಿ ಶಾಲೆಯಲ್ಲಿ, ಮನೆಯಲ್ಲಿ, ಕೆಲವ್ರಿಗೆ ಮನೆಯಲ್ಲಿ ಪಾತ್ರೆ ತೊಳಿ ನಾನು ಗುಡ್ಸಲ್ಲ ಹೋಗಮ್ಮ, ನಾನು ಟಿವಿ ನೋಡ್ಬೇಕು, ನೀನೇ ಗುಡ್ಸೋಗು, ಆ ಬರ್ಲು ಸರಿ ಇಲ್ಲ, ಅದು ಎಂತ ಬರ್ಲಿಟ್ಟಿದ್ಯಾ ನೀನೇ ಗುಡ್ಸೋಗು ಅಂತೇಳಿ ಮನೆಯಲ್ಲಿ ಕೆಲಸ ಮಾಡದೇ ಇರೋದು. ನೀರು ತಗೊಂಬಪ್ಪ, ಹೋಗಿ ಒಂದು ಬಿಂದಿಗೆ ನೀರು ತಗೊಂಬಂದ್ರೆ ನೀರೆಲ್ಲ ಹೋಗಲ್ಲಿ, ಬಿಂದಿಗೆ ಭಾಳ ಮಂದಿ ಇದಾರಲ್ಲಿ, ನಾನು ಹೋಗ್ಬೇಕು, ನೀನೇ ಹೋಗು ಅಂತೇಳಿ ನೀರು ತಗೊಂಬರ್ದೇ ಇರೋದು. ಈ ರೀತಿಯಾಗಿ ತಂದೆ ತಾಯಿಯ ಮಾತನ್ನು ಕೇಳದೆ ಇರೋದು ಸರಿನಾ ತಪ್ಪ? ಎಷ್ಟೋ ಸರಿ ನಾವು ಎಷ್ಟೋ ತಪ್ಪು ನಾವು ಮಾಡ್ತೀವಲ್ಲ ಮಕ್ಕಳೇ. ಸಮೀರ್ ಕೂಡ ಏನ್ ಮಾಡ್ತಾನೆ ಅಂದ್ರೆ, ಅವ್ನಿಗೆ ಸಿಟ್ಟು ಬಂದು ಅವನಿಗೆ ಕೆಟ್ಟ ಶಬ್ದ ಹೇಳ್ಬೇಕು, ಬೈಬೇಕು, ಹೊಡಿಬೇಕಂತ ಅನ್ಸುತ್ತೆ. ನೋಡಿ ಅದೇನಾಗಿದೆ ಅಂದ್ರೆ ಪಾಪ ಆಗಿದೆ. ಬೈಬಲ್ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ
ದೇವರ ಮಹಿಮೆಯನ್ನು ನಾವೆಲ್ಲ ತಪ್ಪು ಮಾಡ್ಬಿಟ್ಟು ನಾವು ದೇವರಿಂದ ಏನಾಗ್ಬಿಟ್ಟಿದ್ದೀವಿ, ದೂರ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಶಿಕ್ಷೆ ಏನ್ ಗೊತ್ತಾ, ದೇವರಿಂದ ದೂರ ಆಗುವಂಥದ್ದು. ಸೊ ಸಮೀರ್ ಕೂಡ ಆತರ ಒಂದು ತಪ್ಪನ್ನ ಮಾಡ್ತಾ ಇದ್ದ. ಅವ್ನು ಕಿತ್ಕೊಂಡು ಏನ್ ಮಾಡ್ತಾನೆ, ಅವ್ರ ಮನೆ ಈ ಒಂದು ಬಿಲ್ಡಿಂಗ್ ನಾಗ ಇದೆ. ಎಷ್ಟನೇ ಫ್ಲೋರ್ ಗೊತ್ತಾ, 5ನೇ ಫ್ಲೋರ್. ಎಲ್ಲ ತೋರಿಸ್ರಿ ಕೈ ಹಿಂಗೆ. ಎಷ್ಟನೇ ಫ್ಲೋರು, 5ನೇ ಫ್ಲೋರ್ ಅವ್ರ ಮನೆ. ಅದಕ್ಕೆ ಲಿಫ್ಟ್ ಇರ್ತದೆ. ಲಿಫ್ಟ್ ಅಂದ್ರೆ ಗೊತ್ತಾ ಮಕ್ಳು ನಿಮ್ಗೆ, ಲಿಫ್ಟ್ ಅಂದ್ರೆ ಗೊತ್ತಾ? ಬೀದರ್ನಾಗ ಎಲ್ಲ ಗೊತ್ತು ಇವರಿಗೆ, ಲಿಫ್ಟ್ ಗೊತ್ತು, ಅಪಾರ್ಟ್ಮೆಂಟ್ ಗೊತ್ತು. ಓಕೆ, ಅವನು ಲಿಫ್ಟ್ ಅಲ್ಲಿ ಹೋಗ್ದಿರ ಏನ್ ಮಾಡ್ತಾನೆ, ಅವನು ಸ್ಟೆಪ್ಸ್ ಮೆಟ್ಲತ್ತಾನೆ. ಏನ್ ಮಾಡ್ತಾನೆ ಅವನು? ಎಷ್ಟು ಮೆಟ್ಲಿದೆ ಗೊತ್ತಾ ನಿಮ್ಗೆ 5ನೇ ಫ್ಲೋರ್ಗೆ? ಹೇಳಿ ನೋಡೋಣ, ಎಷ್ಟಣ್ಣ? ಅಲ್ಲ, 5ನೇ ಫ್ಲೋರ್ಗೆ ಎಷ್ಟು ಮೆಟ್ಲಿದೆ? 50. ಅಂದ್ರೆ 5 ಇರುತ್ತಾ? 5 ಹೋಗಿ 5 ಹೋಗೋಷ್ಟ್ರಲ್ಲಿ ಫಸ್ಟ್ ಫ್ಲೋರ್ಗೆ ಬರುತ್ತಾ? ಅದೇ ಎಷ್ಟಿರ್ಬೋದು? 100. ಕರೆಕ್ಟ್. 102. ಎಷ್ಟು? 102 ಮೆಟ್ಲಿರ್ತದೆ. ಇವ್ನು ಏನ್ ಮಾಡ್ತಾನೆ ಅಂದ್ರೆ ದಿಮಿ 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 ಹತ್ತಿ ಅವನು ಬೇಗ ಮನೆಗೆ ಹೋಗ್ತಾನೆ. ಹೋಗಿ ಏನ್ ಮಾಡ್ತಾನೆ, ಮನೆಗೆ ಹೋಗಿ ಬಾಗಿಲು ತಟ್ತಾನೆ. ಬಾಗಿಲು ತಟ್ಟವಾಗ ಅವ್ರಪ್ಪ ಏನ್ ಮಾಡ್ತಾರೆ, ಬಾಗಿಲು ತೆಗಿತಾನೆ. ಅವಾಗ ಅವ್ನ ಮನೆಗೆ ಹೋದ್ಮೇಲೆ ಅಪ್ಪ ಏನ್ ಮಾಡ್ತಾ ಇರ್ತಾರೆ, ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಅಮ್ಮ ಅಡಿಗೆ ಮನೆಯಿಂದ ಬರ್ತಾ ಇದ್ದಾರೆ. ಮತ್ತೆ ಸಮೀರ್ಗೆ ತಂಗಿ ಸಾರಾ ಅಂತ ಒಂದು ತಂಗಿ ಬಂದಿದ್ದಾಳೆ ಅಲ್ಲಿ. ಅವನು ಹೇಳ್ತಾನೆ, ಅಪ್ಪ ನಮ್ಮೂರ್ಗೆ ಸರ್ಕಸ್ ಬಂದಿದೆ ಅಪ್ಪ. ಏನ್ ಬಂದಿದೆ ನಮ್ಮೂರ್ಗೆ? ಸಮೀರು ಓದಿರಲ್ಲ, ಅವರಪ್ಪ ಕೂಡ ಆ ಚೀಟ್ ತಗೊಂಡು ಇದು ಏನಂತ ಅವರಪ್ಪ ಕೂಡ ನೋಡಿರಲ್ಲ. ಅವನಿಗೆ ಸರ್ಕಸ್ ಬಂದಿದೆ, ನಾನು ನಾಳೆ ಬೆಳಗ್ಗೆ ಸರ್ಕಸ್ ಹೋಗ್ಬೇಕು ಅಂತೇಳಿ ಹೇಳ್ತಾನೆ. ಅಪ್ಪನಿಗೆ ಬಂದ್ಬಿಟ್ಟು ಅವಾಗ ಮೈ ಇರೋದಿಲ್ಲ. ಅಪ್ಪನಿಗೆ ಜ್ವರ ಬರೋದು, ಕೈಕಾಲು ನೋವಾಗೋದು, ತಲೆನೋವು ಬರೋದು, ಹಂಗೆಲ್ಲ ಆಗ್ತಾ ಇತ್ತು. ಮಕ್ಳೇ, ನಿಮ್ಮ ಮನೆಗಳಲ್ಲಿ ಕೂಡ ಕೆಲಸ, ಅಪ್ಪ ಅಮ್ಮಗೆ ಕೆಲಸ ಹುಷಾರಿಲ್ದಂಗೆ ಆಗುತ್ತಲ್ವಾ? ಆಗ ನೀವೆಲ್ಲಿ ಕರ್ಕೊಂಡು ಹೋಗ್ತೀರಾ? ದವಾಖಾನೆ. ಕರೆಕ್ಟಾ? ದವಾಖಾನೆಗೆ ನೀವು ಕರ್ಕೊಂಡು ಹೋಗ್ತೀರಿ ನೀವು. ಅಪ್ಪ ಕೂಡ ದವಾಖಾನೆಗೆ ಅವಾಗ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ರು. ಅಪ್ಪ ಬಂದು ಒಂದು ಕಿರಣಿ ಅಂಗಡಿ ಇಟ್ಕೊಂಡಿದ್ರು. ಏನ್ ಅಂಗಡಿ? ಕಿರಣಿ. ಒಂದು ಅಂಗಡಿ ಇಟ್ಕೊಂಡಿದ್ರು. ಅಪ್ಪ ಹೇಳ್ತಾರೆ ಸಮೀರ್ಗೆ, ನೋಡು ದಿನಾಲು ಬೆಳಗ್ಗೆ ನೀನೇನ್ ಮಾಡ್ಬೇಕು, ಬಂದು ಅಂಗಡಿಯಲ್ಲಿ ಬಂದು ನನ್ಗೆ ಸಹಾಯ ಮಾಡ್ಬೇಕು. ಸಹಾಯ ಮಾಡಿ ನೀನೇನ್ ಮಾಡು, ಸರ್ಕಸ್ಗೆ ಹೋಗಂತ ಹೇಳ್ತಾರೆ. ಸಮೀರ್ಗೆ ರಾತ್ರಿ ಎಲ್ಲ ನಿದ್ರೇನೇ ಇಲ್ಲ. ಯಾಕೆ? ನಾಳೆ ಬೆಳಗ್ಗೆ ಎಲ್ಲಿಗೆ ಹೋಗ್ಬೇಕು? ಸರ್ಕಸ್ಗೆ ಹೋಗ್ಬೇಕು. ಮಲ್ಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಂಗಡಿಗೆ ಹೋಗಿ ಫಸ್ಟ್ ಏನ್ ಮಾಡ್ತಾನೆ, ಅಪ್ಪನಿಗೆ ಹೋಗಿ ಸಹಾಯ ಮಾಡ್ತಾನೆ. ಮಾಡ್ಬಿಟ್ಟು ಸಮೀರ್ ಮೆತ್ತಿಗೆ ಎಲ್ಲಿ ಹೋಗ್ತಾನೆ ಇವಾಗ? ಆ ಒಂದು ಟೆಂಟ್ ಹಾಕಿರ್ತಾರಲ್ಲ, ನಿಧಾನ ಹೋಗ್ತಾನೆ. ಅಲ್ಲಿ ಹೋದ್ರೆ ಸಿಂಹ ಇಲ್ಲ, ಆನೆ ಇಲ್ಲ, ಒಂಟೆ ಇಲ್ಲ, ಜೋಕರ್ ಇಲ್ಲ, ಏನು ಇಲ್ಲ. ಏನಪ್ಪ ಇದು ಸರ್ಕಸ್ ಅಂತ ಬಂದು ಏನ್ ಕಟ್ಟಿದಾನಪ್ಪ ಇಷ್ಟು ದೊಡ್ಡದಾಗಿ, ಏನಿದೆ ಅಂತೇಳಿ ಅವನು ಸ್ವಲ್ಪ ಒಳಗೋಗಿ ಆ ಒಂದು ಪರ್ದೆನ ತೆಗೆದು ನೋಡ್ತಾನೆ. ಅಲ್ಲಿ ಎಲ್ಲ ಜನ ಏನ್ ಮಾಡಿದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ. ಏನ್ ಮಾಡಿದಾರೆ ಅಲ್ಲಿ? ಇದು ಸರ್ಕಸ್ ಅಲ್ಲ, ಎಲ್ಲ ಮಂದಿಯಲ್ಲಿ ಕುತ್ಕೊಂಡಿದ್ದಾರೆ. ಸಮೀರ್ ಇದ್ದಾನೆ ಅಲ್ಲಿ. ಆ ಸಮೀರ್ ಕೂಡ ಕುತ್ಕೊಂಡಿದ್ದಾನೆ. ಏನೋ ಆಸೆ ಪಟ್ಟು ಬಂದೆ, ಇವ್ರಿಗೆ ಏನಪ್ಪ, ಇವ್ರಿಗೆ ಏನಿಲ್ಲ ಇಲ್ಲಿ, ಇಷ್ಟು ದೊಡ್ಡದಾಕಿ ಇಲ್ಲಿ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನ ಆಶ್ಚರ್ಯದಿಂದ ಇರ್ಬೇಕಾದ್ರೆ ಅಲ್ಲಿ ನೋಡ್ರಿ, ಒಂದು ಬೆಂಜಿಮಿನ್ ಅಂಕಲ್ ಏನ್ ಮಾಡ್ತಿದ್ರೆ ಅಲ್ಲಿ, ಅವ್ರಿಗೆ ದೇವರ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಯಾರ ವಿಷಯದಲ್ಲಿ? ಓಕೆ, ಬಂದಂತ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ಮಕ್ಕಳೇ, ನಾನು ನಿಮ್ಗೊಂದು ಶುಭವಾರ್ತೆ ನಾನು ಹೇಳ್ಬೇಕಂತೇಳಿ ಹೇಳ್ತಾವ್ರೆ. ಏನ್ ಹೇಳ್ತಾರೆ ಅಂದ್ರೆ, ದೇವರು ಸೃಷ್ಟಿಕರ್ತ ಆಗಿದ್ದಾನೆ. ಈ ಮರ ಗಿಡ ಪ್ರಾಣಿ ಪಕ್ಷಿ ಸೂರ್ಯ ಚಂದ್ರ ಎಲ್ಲವನ್ನು ದೇವರ ಸೃಷ್ಟಿ ಮಾಡಿದ್ದಾನೆ. ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನ ನಾವೆಲ್ಲ ತಪ್ಪು ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟಿದೆ, ದೇವರಿಂದ ದೂರ. ಎಲ್ಲ ಹಿಂಗ್ ತೋರಿಸ್ರಿ, ಹಿಂಗೆ ದೂರ, ದೇವರಿಂದ ದೂರ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಮನ್ನ ಸರಿ ಮಾಡ್ಲಿಕ್ಕೆ ದೇವ್ರು ಏನ್ ಮಾಡಿದ್ರು ಅಂದ್ರೆ, 2000 ವರ್ಷಗಳ ಹಿಂದೆ ತನ್ನ ಒಬ್ಬನೇ ಮಗನನ್ನ ಏನ್ ಮಾಡಿದ್ರು, ಈ ಲೋಕಕ್ಕೆ ಕಳಿಸ್ಕೊಟ್ರ ಅಂತ ಹೇಳ್ಬಿಟ್ಟು ಈ ಅಂಕಲ್ ಎಲ್ಲ ಮಕ್ಳಿಗೆ ಹೇಳ್ತಾರೆ. ನೋಡ್ರಿ ಮಕ್ಳು, ಈ ಒಂದು ಚಿತ್ರ ನೋಡಿದ್ರೆ ನೀವು ಎಲ್ಲಾದ್ರು ಈ ಚಿತ್ರ ನೋಡಿದ್ದೀರ ನೀವು? ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಏನಾಗಿ ಬಂದ್ರು?
ಒಂದು ಮಗುವಾಗಿ ಜನಿಸಿ ಬಂದ್ರು. ಏನಾಗಿ ಬಂದ್ರು? ತೋರ್ಸಪ್ಪ ಇಲ್ಲಿ ಮಗು ಎಲ್ಲಿದೆ, ತೋರ್ಸಿಲ್ಲಿ ನೀನು ತೋರ್ಸು. ಮಗು ಎಲ್ಲಿದೆ ತೋರ್ಸು. ಗುಡ್ ಬಾಯ್, ತೋರ್ಸು. ನೀನ್ ತೋರ್ಸು. ಪರವಾಗಿಲ್ಲ, ನೀನ್ ತೋರಿಸ್ದ, ನೀನ್ ಕರೆಕ್ಟ್ ಆಗಿ ತೋರ್ಸಿದ್ನ. ವೆರಿ ಗುಡ್. ನೀನ್ ತೋರ್ಸಮ್ಮ. ವೆರಿ ಗುಡ್. ನೋಡಿ ನಿಮ್ಗೆಲ್ಲ ಗೊತ್ತು ಇದ್ರಲ್ಲಿ ಯಾವ್ದು ಮಗು ಅಂತ ಹೇಳಿ. ನೀನ್ ಬಾಪ ಇಲ್ಲಿ, ನೀನ್ ಬಾ ಇಲ್ಲಿ, ನೀನ್ ಬಾಪ, ನೀನ್ ಬಾ, ತೋರ್ಸಿ ಇಲ್ಲಿ ಮಗು ಎಲ್ಲಿದೆ ಅಂತ ಹೇಳಿ. ವೆರಿ ಗುಡ್. ಚಪ್ಪಾಳೆ ತಟ್ರಿ. ಮಗು ಯಾವ್ದಂತ ಗೊತ್ತಿಲ್ಲ ಅವ್ರಿಗೆ. ನೋಡ್ರಿ, ಈ ಮಗುವಿನ ಹೆಸರು ಏನಂದ್ರೆ ಯೇಸು. ಎಲ್ಲ ಹೇಳ್ರಿ. ಈ ಯೇಸು ಎಂಬ ಮಗು ಹೆಂಗ್ ಬಂದ್ರು ಗೊತ್ತಾ ಅಲ್ಲಿಗೆ? ಯೇಸು ಸ್ವಾಮಿ ಎಲ್ಲಿದ್ರು ಅಂದ್ರೆ ಫಸ್ಟ್ ಮಕ್ಕಳೇ ಅದ್ರ ಪರಲೋಕದಲ್ಲಿ ಇದ್ರು. ಎಲ್ಲಿದ್ರು? ಪರಲೋಕದಲ್ಲಿ. ಎಷ್ಟು ಸುಖವಾಗಿ ಯೇಸು ಸ್ವಾಮಿ ಇದ್ರು. ಆದ್ರೆ ಮಕ್ಕಳೇ, ನನ್ನನ್ನು ನಿನ್ನನ್ನು ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ 2020 ವರ್ಷಗಳ ಹಿಂದೆ ಒಂದು ಮಗುವಾಗಿ ಏನ್ ಮಾಡಿದ್ರು? ಜನಿಸಿ ಬಂದ್ರು. ಯೇಸುವಿನ ತಾಯಿ ಯಾರು ಗೊತ್ತಾ? ಮರಿಯಳು. ಎಲ್ಲ ಹೇಳ್ರಿ. ತಂದೆ ಹೆಸರು ಯೋಸೇಫ. ಎಲ್ಲ ಹೇಳ್ರಿ. ಯೋಸೇಫ ಮತ್ತು ಮರಿಯಳು. ಸೊ ಈ ಒಂದು ಮರಿಯಳು ದೇವರ ಸಹಾಯದಿಂದ, ಯಾರ ಸಹಾಯದಿಂದ? ದೇವರ ಸಹಾಯದಿಂದ ಆಕೆ ಗರ್ಭವತಿಯಾಗಿ 9 ತಿಂಗಳಾದ್ಮೇಲೆ ಯೇಸು ಎಂಬ ಮಗುವಿಗೆ ಜನ್ಮ ಕೊಟ್ರು. ಮಕ್ಕಳು, ಯೇಸು ಸ್ವಾಮಿ ಯಾವುದೇ ಅರಮನೆಯಲ್ಲಿ ಹುಟ್ಟಿಲ್ಲ, ಒಂದು ದೊಡ್ಡ ಮನೆಯಲ್ಲಿ ಹುಟ್ಟಿಲ್ಲ. ಎಲ್ಲಿ ಹುಟ್ಟಿದ್ರು ಗೊತ್ತಾ? ದನದ ಕೊಟ್ಟಿಗೆ. ಎಲ್ಲಿ ಮಕ್ಕಳೇ? ಮಕ್ಕಳೇ ನೋಡಿ, ಇಲ್ಲಿ ಬಂದಿರುವಂತ ನಾವೆಲ್ಲರೂ ಒಂದು ಆಸ್ಪತ್ರೆಯಲ್ಲಿ ಹುಟ್ಟಿದೀವಿ. ನಾವು ಎಲ್ಲ ಸಾಮಾನ್ಯವಾಗಿ ಎಲ್ಲಿ ಹುಟ್ಟಿದೀವಿ? ನಾವು ಆಸ್ಪತ್ರೆ, ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ನಾವೆಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿದ್ವಿ ನಾವು. ಯೇಸು ಸ್ವಾಮಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು. ಹುಟ್ಟಿದಾಗ ಆ ಸಂದೇಶವನ್ನ ಫಸ್ಟ್ ಹೇಳಿದ ಯಾರಂದ್ರೆ ಕುರುಬರಿಗೆ. ಯಾರಿಗೆ? ಈ ಕಡೆ ಯಾರಿದ್ದಾರೆ ಇಲ್ಲಿ? ಕುರಿಗಳಿದೆಯಾ? ಬೀದರ್ನಾಗ ಕುರಿಗಳಿದೆಯಾ? ಸ್ವಲ್ಪ ಎಲ್ಲ ಕುರಿತ ಸ್ವಲ್ಪ ಶಬ್ದ ಮಾಡಿ ನೋಡೋಣ. ವೆರಿ ಗುಡ್. ಶಬ್ದ ಎಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ. ವೆರಿ ಗುಡ್. ಕುರುಬರು ಬಂದು ಏನ್ ಮಾಡಿದ್ರು? ಬಂದು ಆ ಮಗುವನ್ನ ಬಂದು ಕುರುಬರು ಬಂದ್ಬಿಟ್ಟು ಮಗುನ ಏನ್ ಮಾಡಿದ್ರು? ಮಗುನ ನೋಡಿ ಅವ್ರು ಏನ್ ಮಾಡಿದ್ರು? ಎಲ್ಲ ಹೇಳ್ರಿ. ಏನ್ ಮಾಡಿದ್ರು? ಸಂತೋಷ ಪಟ್ರು. ಏನ್ ಮಾಡಿದ್ರು? ಸಂತೋಷ ಪಟ್ಟಿದ್ ಮಾತ್ರ ಅಲ್ಲ, ಮಗುಗೆ ಏನ್ ಮಾಡಿದ್ರು ಗೊತ್ತಾ? ಅವರು ಬಂದು ನಮಸ್ಕಾರ ಮಾಡಿದ್ರು. ಏನ್ ಮಾಡಿದ್ರು? ಆಮೇಲೆ ಈ ಕಡೆ ಯಾರಿದ್ದಾರೆ ಗೊತ್ತಾ? ಜ್ಞಾನಿಗಳು. ಯಾರು? ಎಲ್ಲ ಹಿಂಗ್ ಹೇಳ್ರಿ, ಜ್ಞಾನಿಗಳಂತ ಹಿಂಗ್ ಹೇಳ್ಬೇಕು. ಜ್ಞಾನಿಗಳು. ಈ ಜ್ಞಾನಿಗಳು ಬಂದ್ಬಿಟ್ಟು ದೂರ ದೇಶದಿಂದ ಒಂಟೆಗಳ ಮೇಲೆ ಬಂದ್ರು. ಯಾವ್ದ್ರ ಮೇಲೆ? ನಿಮ್ಗೆ ಒಂಟೆ ಅಂದ್ರೆ ಇಷ್ಟನಾ? ಒಂಟೆ ಮೇಲೆ ಹೋಗಿದ್ದಾರೆ ಯಾವಾಗ್ಲಾದ್ರು? ಇನ್ನು ಹೋಗಿಲ್ಲಲ್ಲ. ಎಲ್ಲ ಪ್ರಾರ್ಥನೆ ಮಾಡ್ಬೇಕು. ಒಂದ್ ದಿವಸ ಒಂಟೆ ಹತ್ಬೇಕು ನೀವೆಲ್ಲ. ಒಂಟೆ ಮೇಲೆ ನೀವು ಪ್ರಯಾಣ ಮಾಡಿ ನೋಡ್ಬೇಕು. ಓಕೆ. ಅವ್ರು ದೂರ ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ ಒಂದು ಚಲಿಸುವ ನಕ್ಷತ್ರ. ಏನ್ ನಕ್ಷತ್ರ? ಆ ನಕ್ಷತ್ರ ನೋಡ್ಕೊಂಡೆ ಬಹಳ ದೂರ ದೇಶದಿಂದ ಬಹಳ ತಿಂಗಳುಗಳ ಹಿಂದೆ ಆ ನಕ್ಷತ್ರ ನೋಡ್ಕೊಂಡು ಹಂಗೇ ಬಂದಾಗ ಅಲ್ಲಿ ನಿಂತಾಗ ಅವ್ರು ಕೂಡ ಬಂದು ಏನ್ ಮಾಡ್ತಾರೆ? ಕಾಣಿಕೆ ಕೊಡ್ತಾರೆ. ಏನ್ ಕೊಡ್ತಾರೆ? ಕೊಟ್ಬಿಟ್ಟು ಈ ಜ್ಞಾನಿಗಳು ಏನ್ ಮಾಡ್ತಾರೆ ಗೊತ್ತಾ? ಈ ಮಗುವಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಏನ್ ಮಾಡ್ತಾರೆ? ನೀವೆಲ್ಲಾದ್ರೂ ಒಂದು ಮಗು ಆಸ್ಪತ್ರೆ ಹುಟ್ಟಿದ್ರೆ ನೀವು ಹೋಗಿ ನಮಸ್ಕಾರ ಮಾಡ್ತೀರಾ? ಹುಟ್ಟಿದಂತ ಮಗುಗೆಲ್ಲ ಹೋಗ್ಬಿಟ್ಟು ನಮಸ್ಕಾರ 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 ಅಂತ ಎಲ್ಲ ಮಗುಗೆ ಹೋಗಿ ನಮಸ್ಕಾರ ಮಾಡ್ತೀರಾ? ಯಾಕೆ? ಯಾಕಂದ್ರೆ ಅದು ಬರೀ ಮಗು. ಹುಟ್ಟುವಂತ ಎಲ್ಲ ಮಕ್ಳು ಯಾರು? ಬರೀ ಒಂದು ಮಗು. ನಮಗೂ ಈ ಮಗುಗೆ ಏನ್ ಗೊತ್ತಾ ವ್ಯತ್ಯಾಸ? ನಮ್ಮೆಲ್ಲರಲ್ಲೂ ಕೂಡ ಪಾಪ ಇದೆ. ನಮ್ಮಲ್ಲಿ ಏನಿದೆ? ಹುಟ್ಟಿದಂತ ಪ್ರತಿಯೊಂದು ಮಗುವಿನಲ್ಲಿ ಪಾಪದ ಸ್ವಭಾವ ಇದೆ. ಆದ್ರೆ ಈ ಮಗುವಿನಲ್ಲಿ ಪಾಪದ ಸ್ವಭಾವ ಇಲ್ಲ. ಈ ಮಗುವಿನಲ್ಲಿ ಏನಿಲ್ಲ? ಪಾಪದ ಸ್ವಭಾವ ಇಲ್ಲ. ಈ ಮಗು ಒಂದು ವಿಶೇಷವಾದ ಮಗು. ಯಾರು ಗೊತ್ತಾ? ಈ ಮಗು ಲೋಕದ ರಕ್ಷಕ. ಯಾರು ಈ ಮಗು? ಈ ಮಗುನೇ ಬೆಳೆದು ದೊಡ್ಡವನಾಗಿ ಅನೇಕ ಅದ್ಭುತ ಮಾಡಿದ್ರು. ಮಕ್ಕಳೇ, ಯೇಸು ಸ್ವಾಮಿ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ಗಲಾಟೆ ಮಾಡೋದು, ಕೆಟ್ಟ ಮಾತು ಬೈಯೋದು, ಚಾಡಿ ಹೇಳೋದು ಅವೆಲ್ಲ ಯಾವುದು ಮಾಡ್ತಾ ಇದ್ದಿಲ್ಲ ಯೇಸು ಸ್ವಾಮಿ. ನೀವು ಕೂಡ ಬಾಲಕಿಯರು, ನೀವೆಲ್ಲ ಮಕ್ಕಳಿದ್ದೀರಿ. ನೀವು ಕೂಡ ಯೇಸುವಿನ ಹಾಗೆ ನೀವೆಲ್ಲ ಏನಾಗಿರ್ಬೇಕು? ಒಳ್ಳೆಯ ಮಕ್ಕಳಾಗಿರ್ಬೇಕು. ಶಾಲೆಯಲ್ಲಿ ಒಳ್ಳೆ ಮಕ್ಕಳಾಗಿರ್ಬೇಕು. ಸಮಾಜದಲ್ಲಿ ಒಳ್ಳೆ ಮಕ್ಕಳಾಗಿರ್ಬೇಕು. ನೀವು ಯೇಸು ಸ್ವಾಮಿ ದೊಡ್ಡವರಾಗಿ ಏನ್ ಮಾಡಿದ್ರು ಗೊತ್ತಾ ಮಕ್ಕಳೇ? ಅನೇಕ ಅದ್ಭುತ ಮಾಡಿದ್ರು.
ಕುರುಡರಿಗೆ ಏನ್ ಮಾಡಿದ್ರು? ಕಣ್ಣು ಕೊಟ್ರು. ಕುಂಟ್ರಿಗೆ ಏನ್ ಮಾಡಿದ್ರು? ಕುಷ್ಠರೋಗಿನ ಏನ್ ಮಾಡಿದ್ರು? ವಾಸಿ ಮಾಡಿದ್ರು. ಬಿರುಗಾಳಿನ ಏನ್ ಮಾಡಿದ್ರು? ಸಮುದ್ರದ ಮೇಲೆ ಏನ್ ಮಾಡಿದ್ರು? ನೀವೇನಾದ್ರೂ ಸಮುದ್ರದಲ್ಲಿ ಕಾಲಿಟ್ರೆ ನೀವು ಹಂಗೆ ಒಳಗೆ ಹೋಗ್ತಾನೇ ಇರ್ತೀವಿ, ನಾನು ನೀನು ಒಳಗೆ ಹೋಗ್ತಾನೇ ಇರ್ತೀವಿ. ಆದ್ರೆ ಯೇಸು ಸ್ವಾಮಿ ಒಬ್ಬರೇ ಸಮುದ್ರದ ಮೇಲೆ ನಡೆದಂತ. ಆಮೇಲೆ ಪೇತ್ರ ಕೂಡ ನಡೆದ, ಬಟ್ ಯೇಸು ಸ್ವಾಮಿ ಒಬ್ಬರೇ ದೇವರು ಸಮುದ್ರದ ಮೇಲೆ ನಡೆದಂತವ್ರು. ನೋಡಿ ಮಕ್ಕಳು, ಇಂಥ ಎಲ್ಲ ಅದ್ಭುತವನ್ನ ಯೇಸು ಸ್ವಾಮಿ ಮಾಡಿದ್ರು ಈ ಒಂದು ಭೂಮಿ ಮೇಲೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ನಾನು ಮತ್ತು ನೀವು ಮಾಡಿದಂತ ಪಾಪಗಳಿಗಾಗಿ, ತಪ್ಪುಗಳಿಗಾಗಿ ಶಿಲುಬೆಯ ಮೇಲೆ, ಎಲ್ಲ ಶಿಲುಬೆ ನೋಡಿದ್ದೀರಿ ಮಕ್ಕಳೇ ನೀವೆಲ್ಲ? ಬೀದರ್ನಾಗ ಶಿಲುಬೆ ನೋಡಿದ್ದೀರಿ ನೀವು? ಶಿಲುಬೆ ನೋಡಿದ್ದೀರಿ ನೀವು? ಚರ್ಚ್ ಮೇಲೆಲ್ಲ ಶಿಲುಬೆ ನೋಡಿದ್ದೀರಿ ನೀವು? ಆ ಶಿಲುಬೆ ನೀವು ನೋಡಿದ ತಕ್ಷಣ ಮಕ್ಕಳೇ ನೀವು ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಏನಂದ್ರೆ ಯೇಸು ಸ್ವಾಮಿ ಯಾವ ತಪ್ಪು ಕೂಡ ಮಾಡಿಲ್ಲ. ನೀವು ಕೇಳ್ಬೋದು, ಅಂಕಲ್ ಯಾಕೆ ಅಂಕಲ್ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ರು ಅಂತ ನೀವು ಕೇಳ್ಬೋದು. ಯಾಕೆ ಹಾಕಿದ್ರು ಗೊತ್ತಾ ಮಕ್ಕಳೇ? ನಾನು ಮತ್ತು ನೀನು ಮಾಡಿದ ಪಾಪಗಳಿಗಾಗಿ ಯೇಸು ಸ್ವಾಮಿನ ಮೊಳೆಗೆ ಹಾಕಿ ಅದನ್ನ ಶಿಲುಬೆಗೆ ಹಾಕಿದ್ರು. ಶಿಲ್ಬೆ ಹಾಕಿದಾಗ ಮೊಳೆ ಹೊಡೆದಾಗ ಏನ್ ಬಂತು ಗೊತ್ತಾ? ಏನ್ ಬಂತು? ರಕ್ತ. ಆ ರಕ್ತದಿಂದ ಏನಾಯ್ತು ಗೊತ್ತಾ ಮಕ್ಕಳೇ? ನಮ್ಮ ಪಾಪಗಳು ಏನಾಯ್ತು? ಎಲ್ಲ ಹೇಳ್ರಿ, ನನ್ನ ಪಾಪಗಳು ಶುದ್ಧಿಯಾಯ್ತು. ಮಕ್ಕಳೇ, ಯಾವ ಲಕ್ಸು ಸೋಪಿಂದ ಅಲ್ಲ, ಮೆಡಿಮಿಕ್ಸ್ ಇಂದ ಅಲ್ಲ, ಯಾವ ಕಾವೇರಿಯಿಂದ ನೀರಿಂದ ಅಲ್ಲ, ಯೇಸುವಿನ ರಕ್ತದಿಂದ ಏನಾಯ್ತು? ನಮ್ಮ ಪಾಪಗಳೆಲ್ಲ ಶುದ್ಧಿಯಾಯ್ತು. ಮಕ್ಕಳೇ, ಒಂದು ವೇಳೆ ಇಲ್ಲಿ ಯಾರಾದ್ರೂ ಅಂಕಲ್ ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂಕಲ್, ಎಲ್ಲ ನನ್ನನ್ನ ಬ್ಯಾಡ್ ಬಾಯ್ ಬ್ಯಾಡ್ ಗರ್ಲ್ ಅಂತಾರೆ, ನಾನು ಏನ್ ಮಾಡ್ಲಿ ಅಂಕಲ್ ಅಂತ ಒಂದ್ ವೇಳೆ ನೀವು ಪ್ರಶ್ನೆ ಮಾಡ್ತಾ ಇರ್ಬೋದು. ಇವತ್ತು ನೀವು ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಳ್ತೀವಿ, ಯೇಸು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಇವತ್ತಿಂದ ನೀನೊಂದು ಹೊಸ ಮಗುವಾಗಿ ದೇವ್ರು ನಿನ್ನನ್ನ ಮಾರ್ಪಡಿಸ್ತಾರೆ. ನೀನ್ ಎಷ್ಟೇ ತಪ್ಪು ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಕಾಪಿ ಚೆಕ್ ಮಾಡಿರ್ಬೋದು, ನೀನು ಯೇಸುವಿನ ನಂಬಿಕೆ ಇಟ್ರೆ ಯೇಸು ಸ್ವಾಮಿ ನಿನಗೊಂದು ಹೊಸ ಸ್ವಭಾವ ಕೊಡ್ತಾರೆ. ಏನ್ ಕೊಡ್ತಾರೆ ಮಕ್ಕಳೇ? ಹೊಸ ಜೀವಿತ ಕೊಡ್ತಾರೆ. ಒಂದ್ ವೇಳೆ ನೀವು ಆಲ್ರೆಡಿ ಇಲ್ಲಿ ಬಂದಿರೋಂತ ನೀವೆಲ್ಲರೂ ಕೆಲವು ವರ್ಷಗಳಿಂದ ಕ್ರಿಸ್ಮಸ್ ಹಬ್ಬ ನೀವು ಆಚರಣೆ ಮಾಡ್ತಾ ಇದ್ರೆ, ಈ ವರ್ಷ ನೀವೇನ್ ಮಾಡ್ಬೇಕಂದ್ರೆ ಈ ಯೇಸುವಿನ ಜನನವನ್ನು ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು. ಎಷ್ಟೋ ನೀವು ಓದುವಂತ ಶಾಲೆಯಲ್ಲಿ ಎಷ್ಟೋ ನಿಮ್ಮ ಸ್ನೇಹಿತರಿಗೆ ಕ್ರಿಸ್ಮಸ್ ಅಂದ್ರೆ ಗೊತ್ತಿಲ್ಲದಿರೋರಿಗೆ ಗೊತ್ತಿರುವಂತ ನೀವೇನ್ ಮಾಡ್ಬೇಕು? ಯೇಸುವಿನ ಕುರಿತಾಗಿ ನೀವ್ ಹೇಳ್ಬೇಕು. ಮಕ್ಕಳೇ, ಸಮೀರ್ ಏನ್ ಮಾಡ್ದ ಅಂದ್ರೆ 4ನೇ ಕ್ಲಾಸ್ನಲ್ಲಿ ಅವನು ಯೇಸು ಸ್ವಾಮಿ ಮೇಲೆ ಏನ್ ಮಾಡ್ದ? ನಂಬಿಕೆ ಇಟ್ಟ. ಅವನು ಯೇಸುವಿನ ಮಗುವಾಗಿ ಮಾರ್ಪಟ್ಟ. ಅವನಾದ್ಮೇಲೆ ಏನ್ ಮಾಡ್ತಾನಂದ್ರೆ ಅವನು ಅನೇಕರಿಗೆ ಎಲ್ಲರೂ ಏನಂತ ಹೇಳಿ ಅನೇಕರಿಗೆ ಅವನು ಏನ್ ಮಾಡ್ತಾನಂದ್ರೆ ಹೋಗಿ ಯೇಸುವಿನ ಸುವಾರ್ತೆ ಹೇಳ್ತಾನೆ. ಮತ್ತೆ ಒಂದು ಟೆಂಟ್ಗೆ ಅನೇಕರನ್ನ ಕರ್ಕೊಂಡ್ ಬರ್ತಾನೆ. ಹೋಗಿ ಹಿಂಗೆ ಹೇಳ್ಬೇಕಾದ್ರೆ ಅವ್ರ ಅಪ್ಪಗೂ ಹೇಳ್ತಾನೆ. ಯಾರಿಗೆ? ಅವ್ರ ಅಪ್ಪ ಕೂಡ ಯೇಸು ಸ್ವಾಮಿ ನಂಬಿರಲ್ಲ. ಅವ್ರ ಅಪ್ಪ, ಹೌದಾ ಯೇಸು ಸ್ವಾಮಿ ಹಂಗೆಲ್ಲ ಮಾಡ್ತಾರ, ಓ ಕ್ರಿಸ್ಮಸ್ ಅಂದ್ರೆ ಅದಂತೇಳಿ ಎಲ್ಲ ತಿಳ್ಕೊಂಡು ಒಂದ್ಸರಿ ಏನಾಗುತ್ತಂದ್ರೆ ಅವ್ರ ಅಪ್ಪ ಕೂಡ ಬಂದು ಏನ್ ಮಾಡ್ತಾರೆ? ಆ ಟೆಂಟ್ ಅಲ್ಲಿ ಬಂದ್ಬಿಟ್ಟು ಸುವಾರ್ತೆ ಕೇಳಿ ಅವ್ರ ಅಪ್ಪ ಕೂಡ ಯೇಸು ಸ್ವಾಮಿ ಒಪ್ಪಿಸ್ಕೊಡ್ತಾರೆ. ಮಕ್ಕಳು, ಒಂದ್ ವೇಳೆ ಇಲ್ಲಿ ಬಂದಿರುವಂತ ನೀವು ಹೇಳ್ಬೋದು, ಅಂಕಲ್ ನಮ್ಮ ಮನೇಲಿ ನಮ್ಮ ಅಪ್ಪ ಯೇಸು ಸ್ವಾಮಿ ನಂಬಿಲ್ಲ ಅಂಕಲ್, ನಮ್ಮ ಅಮ್ಮ ನಂಬಿಲ್ಲ ಅಂಕಲ್, ಏನ್ ಮಾಡೋದಂತ ನೀವು ಕೇಳ್ಬೋದು. ಮಕ್ಕಳೇ, ನೀವು ನಿಮ್ಮ ಅಪ್ಪ ಅಮ್ಮಗೆ ನೀವು ಸುವಾರ್ತೆ ಹೇಳ್ಬೇಕು. ನೀವು ಈ ವರ್ಷದಲ್ಲಿ ಯೇಸು ಸ್ವಾಮಿ ಯಾರು ಅಂತೇಳಿ ನೀವು ನಿಮ್ಮ ಅಪ್ಪ ಅಮ್ಮಗೆ ಏನ್ ಮಾಡ್ಬೇಕು? ಸುವಾರ್ತೆ ಹೇಳ್ಬೇಕು. ಇವತ್ತು ನೀವು ಪ್ರತಿ ಭಾನುವಾರ ಸಭೆಗೆ ಹೋಗ್ತಿರಲ್ಲ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿನ ಕೂಡ ಏನ್ ಮಾಡ್ಬೇಕು? ನೀವು ಹೋಗುವಂತ ಸಭೆಗೆ ನೀವು ಅವ್ರನ್ನ ಕರೆ ತರಬೇಕು ನೀವು. ಓಕೆ, ಸೊ ಹೀಗೆ ಒಂದ್ಸಲ ಏನಾಗುತ್ತಂತ ಹೇಳಿದ್ರೆ ಅವರೆಲ್ಲ ಹೇಳಿ ಅವ್ರ ಶಾಮಿನೆಲ್ಲ ಬಿಚ್ಚಿ ಅವ್ರು ಬೇರೆ ಕಡೆ ಹೋಗ್ತಾರೆ. ಆಮೇಲೆ ಅವ್ರ ಅಪ್ಪ ಏನಾಗ್ತಾರೆ ಅಂದ್ರೆ ತೀರೋಗ್ತಾರೆ. ಅಪ್ಪಗೆ ಕಾಯಿಲೆ ಬಂದು ಏನಾಗ್ತಾರೆ? ಅವರು ತೀರೋಗ್ತಾರೆ. ತುಂಬಾ ಸಮಯಕ್ಕೆ ತುಂಬಾ ದುಃಖ ಇರ್ತದೆ. 1 ವರ್ಷ ಆದ್ಮೇಲೆ ಹೇಳ್ರಿ, 1 ವರ್ಷ ಅಂತ 1 ವರ್ಷ ಆದ್ಮೇಲೆ ಮತ್ತೆ ಅವ್ರು ಏನ್ ಮಾಡ್ತಾರೆ? ಅದೆಲ್ಲ ಡೇರೆಯಲ್ಲಿ ಹಾಕಿ ಮತ್ತೆ ಬೆಂಜಮಿನ್ ಜೇಮ್ಸ್ ಅವರೆಲ್ಲ ಅವರಿಗೆ ಸುವಾರ್ತೆ ಹೇಳ್ತಾ ಇರ್ತಾರೆ. ನೋಡ್ರಿ ಮಕ್ಕಳೇ, ಈ ಲೋಕದಲ್ಲಿ ಜೀವಿಸುವಾಗ ನಮ್ಗೆ ಜೀವಿಸುವಂತ ನಮ್ಮ ಪ್ರತಿಯೊಬ್ಬರ ಜೊತೆ ಯಾರು ಇರ್ತಾರೆ? ದೇವರು ನಮ್ಮ ಜೊತೆ ಇರ್ತಾರೆ. ಎಲ್ಲ ಹೇಳ್ರಿ, ದೇವರು ನನ್ನ ಜೊತೆಯಲ್ಲಿ ಇರುತ್ತಾನೆ. ಎರಡನೇದೇನಂದ್ರೆ ನೋಡಿ, ನಾವು ಯೇಸುವಿನ ನಾವು ನಂಬಿಕೆ ಇಟ್ಟಾಗ ನಮ್ಮ ಹೃದಯ ಏನಾಗುತ್ತೆ? ನಮ್ಮ ಹೃದಯ ಏನಾಗುತ್ತೆ? ಶುದ್ಧ ಆಗುತ್ತೆ. ಯಾರಿಗೆಲ್ಲ ಹೃದಯ ಇದೆ? ಕೈ ಹೃದಯ ಎಲ್ಲರಿಗಿದೆಯಾ?
ವೆರಿ ಗುಡ್. ಎಲ್ಲ ಎಷ್ಟು ಹೃದಯ ಇದೆ? ಒಂದೇ ಇರೋದು. ಕೆಲವರು ಎರಡು ಅಂತಾರೆ, ನಮ್ಗೆ ಎರಡವೇ ಅಂತಾರೆ. ಆದ್ರೆ ಮಕ್ಳು ನೀವು ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ರಿ ಬೇಕಂದ್ರೆ ಎಲ್ಲರಿಗೆ ಎಷ್ಟು ಹೃದಯ? ಆ ಒಂದು ಹೃದಯವನ್ನು ನೀವು ಯಾರು ಕೊಡ್ಬೇಕು ಗೊತ್ತಾ? ಯೇಸುವಿಗೆ ಕೊಟ್ರೆ ಅದನ್ನ ಜೋಪಾನ ಮಾಡ್ತಾರೆ. ಆ ಹೃದಯನ ಸೈತಾನ್ ಕೊಟ್ರೆ ಹಾಳು ಮಾಡಿ ನಿಮ್ಗೆ ವಾಪಸ್ ಕೊಡ್ತಾನ್ರಿ. ಅರ್ಥ ಆಗ್ತಾ ಇದೆ ನಿಮ್ಗೆ? ಆ ಯೇಸುವಿಗೆ ಕೊಟ್ರೆ ನಮ್ಮ ಹೃದಯ ಏನ್ ಮಾಡ್ತಾನೆ? ಆತನು ಶುದ್ಧ ಮಾಡ್ತಾನೆ. ಮಕ್ಳೇ, ನಾವು ಈ ಲೋಕದಲ್ಲಿ ಜೀವನ ಮಾಡ್ಬೇಕಾದ್ರೆ ದೇವರು ನಮ್ಗೆ ಸಹಾಯ ಮಾಡ್ಲಿಕ್ಕೆ ದೂತರನ್ನು ಕೊಡ್ತಾರೆ. ಯಾರನ್ನ ಕೊಡ್ತಾರೆ? ಯಾರನ್ನಪ್ಪ ಕೊಡ್ತಾರೆ? ಇಂಗ್ಲಿಷ್ ಅಲ್ಲಿ ಗೊತ್ತಾ ದೂತ ಏನಂತ? ಏನು? ಏಂಜಲ್. ಏನಲ್ಲಿ ಒಂದೊಂದು ಮಗುವಿಗೆ ಒಂದೊಂದು ಏಂಜಲ್ ದೇವರು ನಮ್ಮನ್ನ ದೇವರು ಕಾಪಾಡ್ಲಿಕ್ಕೆ ಕೊಡ್ತಾರೆ. ನಂತರ ನಾವು ಯಾವುದೇ ತಪ್ಪು ಮಾಡದ ಹಾಗೆ, ಪಾಪ ಮಾಡದ ಹಾಗೆ ಇರ್ಲಿಕ್ಕೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಪವಿತ್ರಾತ್ಮ ದೇವರು. ಯಾರು? ಪವಿತ್ರಾತ್ಮ ದೇವರು ನಮ್ಗೆ ಬರ್ತಾರೆ. ಆಮೇಲೆ ಯಾರ ಹೆಸರನ್ನ ಆಧಾರ್ ಕಾರ್ಡ್ ಅಲ್ಲಿ ಇದೆ? ಆಧಾರ್ ಕಾರ್ಡ್ ಅಲ್ಲಿ ಯಾರ ಹೆಸರನ್ನ ಇದೆ? ಇಲ್ಲಿ ಸಣ್ಣ ಮಕ್ಕಳದು ಇದೆ ಅಲ್ವಾ? 2 ವರ್ಷದ ಮಗುಗೆ ಏನಿದೆ? ಆಧಾರ್ ಕಾರ್ಡ್ ಇದೆ. ಇವನಿಗೂ ಆಧಾರ್ ಕಾರ್ಡ್ ಇದೆ. ಅದೆಲ್ಲ ಜೋಪಾನ ನಮ್ಗೆಲ್ಲ ಗೊತ್ತು. ಆಧಾರ್ ಕಾರ್ಡ್ ಮಾಡಿ ಇಟ್ಕೊಬೇಕು ಎಲ್ಲರಿಗೂ ಅಂತ ಗೊತ್ತು. ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇದೆಯಾ? ಎಲ್ಲರೂ ಇದೆಯಾ? ನೋಡ್ರಿ, ಇದು ಬಂದ್ಬಿಟ್ಟು ಜೀವಬಾಧ್ಯರ ಪುಸ್ತಕ. ಇದು ಯಾವ ಪುಸ್ತಕ? ಇದು ಪರಲೋಕದಲ್ಲಿ ಒಂದು ಪುಸ್ತಕ ಐತಿ. ಆ ಪುಸ್ತಕದಲ್ಲಿ ಯಾರು ಈ ಭೂಮಿ ಮೇಲೆ ಯೇಸುವಿನ ನಂಬಿಕೆ ಇಡ್ತಾರೋ ಅವ್ರ ಹೆಸರನ್ನ ಏನ್ ಮಾಡ್ತಾರೆ? ದೇವರು ಪರಲೋಕದಲ್ಲಿ ಹೆಸರನ್ನ ಬರೀತಾರೆ. ಮಕ್ಳೇ, ನಿಮ್ಮ ಎಲ್ಲ ಹೆಸರು ಸ್ಕೂಲಲ್ಲಿ ಇದೆಯಾ ಇಲ್ವಾ? ಸ್ಕೂಲ್ ರಿಜಿಸ್ಟರ್ ಮಾಡಿದಾರ? ಟೀಚರ್ ಅಟೆಂಡೆನ್ಸ್ ತೆಗಿತಾರ ದಿನಾಲು? ಎಸ್ ಮಿಸ್ ಅಂತೀರ ಸ್ಕೂಲಲ್ಲಿ? ಎಲ್ಲ ಗೊತ್ತು ನಿಮ್ಗೆ. ನಿಮ್ಮ ಹೆಸರು ಇವಾಗ ಎಲ್ಲಿರ್ಬೇಕು ಗೊತ್ತಾ? ಪರಲೋಕದ ಪುಸ್ತಕದಲ್ಲಿ ಇರ್ಬೇಕು. ಇಲ್ಲಿ ಬರಿಬೇಕಂದ್ರೆ ನಿಮ್ ಟೀಚರ್ ಬರೆಯೋದಲ್ಲ, ನಿಮ್ಮ ಅಪ್ಪ ಅಮ್ಮ ಬರೆಯೋದಲ್ಲ, ನಾವು ಬರೆಯೋದಲ್ಲ, ದೇವರು ಅದನ್ನ ಬರೀತಾರೆ. ಆ ಹೆಸರು ಬರೀಬೇಕಂದ್ರೆ ಮಕ್ಕಳೇ, ನೀವು ಈ ಭೂಮಿ ಮೇಲೆ ಇರ್ಬೇಕಾದ್ರೆ ನೀವು ಯೇಸುವಲ್ಲಿ ನೀವು ನಂಬಿಕೆ ಇಡ್ಬೇಕು. ಯಾರು ಯೇಸುವಲ್ಲಿ ನಂಬಿಕೆ ಇಡ್ತಾರೋ ಅವರ ಹೆಸರನ್ನ ದೇವರು ಆ ಪರಲೋಕದ ಪುಸ್ತಕದಲ್ಲಿ ಬರೀತಾರೆ. ಮಕ್ಕಳೇ, ಈ ಒಂದು ಸ್ಥಳಕ್ಕೆ ನಾವು ಒಂದ್ ದಿವಸ ನಾವು ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ವಾಸಿಸುವಂತ ಒಂದು ಬೀದರ್ ಇರ್ಬೋದು, ನಾನು ವಾಸಿಸುವಂತ ಮೈಸೂರು ಇರ್ಬೋದು, ಅಲ್ಲಿ ಬಹಳ ದಿವಸ ನಾವು ಇರಲ್ಲ. ಒಂದು 70-80 ವರ್ಷ ನಾವು ಬದುಕ್ಬೋದು ಈ ಭೂಮಿ ಮೇಲೆ. ಆಮೇಲೆ ನಾವೇನ್ ಮಾಡ್ಬೇಕು? ಈ ಲೋಕನ ನಾವು ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋದ್ರೆ ಒಂದು ಸುಂದರವಾದ ಜಾಗ ಇದೆ. ಅದ್ಯಾವ್ದದು? ಪರಲೋಕ. ಪರಲೋಕ ಅಂದ್ರೆ ದೇವರು ವಾಸಿಸುವ ಸ್ಥಳ. ಎಲ್ಲ ಹೇಳ್ರಿ, ಪರಲೋಕ ಅಂದ್ರೆ ಏನು? ದೇವರು ವಾಸಿಸುವ ಸ್ಥಳ. ಆ ಪರಲೋಕಕ್ಕೆ ಹೋಗ್ಲಿಕ್ಕೆ ಯೇಸುವೇ ಮಾರ್ಗವಾಗಿದ್ದಾನೆ. ಆ ಮಾರ್ಗದಲ್ಲಿ ಹೋದಾಗ ನಾವು ಪರಲೋಕಕ್ಕೆ ನಾವು ಸೇರ್ತೇವೆ. ಸೊ ಈ ಒಂದು ಸಂದೇಶನ ಏನ್ ಮಾಡ್ತಾರೆ ಅಂದ್ರೆ, ಬೆಂಜಮಿನ್ ಅವರು ಸಮೀರ್ಗೆ ಹೇಳ್ತಾರೆ. ಅವಾಗ ಸಮೀರ್ಗೆ ಏನಾಗುತ್ತಂದ್ರೆ ಅವನಿಗೆ ಖುಷಿ ಆಗುತ್ತೆ. ಮತ್ತೆ ಅವ್ರ ಅಪ್ಪ ಎಲ್ಲಿದ್ದಾರೆ ಇವಾಗ? ಅವ್ನ್ ಗೊತ್ತಾಗುತ್ತೆ, ನಮ್ಮ ಅಪ್ಪ ಯೇಸುಸ್ವಾಮಿ ನಂಬುದ್ರು. ಇವಾಗ ಅಪ್ಪ ಎಲ್ಲಿದ್ದಾರೆ? ಒಂದು ವಿಷಯ ತಿಳ್ಕೊಳ್ಳಿ ಮಕ್ಕಳೇ, ಪರಲೋಕದಲ್ಲಿ ದವಾಖಾನ ಇಲ್ಲ. ಪರಲೋಕದಲ್ಲಿ ಏನಿಲ್ಲ? ಅಪ್ಪ ಅವ್ರ ಅಪ್ಪ ಭೂಲೋಕದಲ್ಲಿ ಇರ್ಬೇಕಾದ್ರೆ ಕೆಮ್ತಾ ಇದ್ರೆ ಇಲ್ವಾ? ಆಗಾಗ ಜ್ವರ ಬರ್ತಾ ಇತ್ತಾ ಇಲ್ವಾ? ಈಗ ಅವ್ರು ಎಲ್ಲಿದ್ದಾರೆ? ಹಾಗಾದ್ರೆ ಪರಲೋಕದಲ್ಲಿ ಯಾವ ದವಾಖಾನ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ಮಕ್ಕಳೇ, ಅಲ್ಲಿ ಸ್ಕೂಲ್ ಇಲ್ಲ. ಇಲ್ಲಿ ಸ್ಕೂಲ್ಗೆ ಹೋಗ್ತಿರಲ್ಲ ನೀವೆಲ್ಲ, ಸ್ಕೂಲ್ಗೆ ಹೋಗ್ಬೇಕಲ್ಲಮ್ಮ ನೀನು. ನಾಳೆ ಸ್ಕೂಲ್ಗೆ ಹೋಗ್ಬೇಕು. ಪರಲೋಕದಲ್ಲಿ ಸ್ಕೂಲ್ ಇಲ್ಲ. ಎಷ್ಟು ಖುಷಿ ಅಲ್ವಾ ಸ್ಕೂಲ್ ಇಲ್ಲ ಅಲ್ಲಿ ನೋಡಕ್ಕೆ. ಫುಲ್ ಖುಷಿ ಅವಳಿಗೆ, ಹಿಂಗಂತೆ ಎಲ್ಲ ವೇಟ್ ಮಾಡ್ತಾ ಇದಾರೆ. ಅಪ್ಪ ಎಕ್ಸಾಮ್ ಇಲ್ಲ ಅಲ್ವಮ್ಮ? ಸ್ಕೂಲ್ ಇಲ್ಲ ಅಂದ್ರೆ ಎಕ್ಸಾಮ್ ಎಲ್ಲಿದೆ? ಏನು ಇಲ್ಲ. ಅಂತ ಜಾಗಕ್ಕೆ ನಾವೆಲ್ಲ ಒಂದ್ ದಿವಸ ನಾವೇನಾಗ್ಬೇಕು? ಹೋಗ್ಬೇಕು. ಹೋಗ್ಲಿಕ್ಕೆ ನಾವು ತಯಾರಾಗ್ಬೇಕು. ಅವಾಗ ಸಮೀರ್ ಗೊತ್ತಾಯ್ತು, ಅವನ ಜೀವನದಲ್ಲಿ ಸರ್ಕಸ್ಸೇ ಅವನಿಗೆ ಶ್ರೇಷ್ಠ ಅನ್ಕೊಂಡಿದ್ದ. ಅವನು ನನ್ನ ಜೀವನದಲ್ಲಿ ಸರ್ಕಸ್ ನಾನು ನೋಡ್ಬೇಕು, ಸರ್ಕಸ್ಸೇ ಉತ್ತಮ ಅಂತೇಳಿ ಸಮೀರ್ ಅನ್ಕೊಂಡ. ಆದ್ರೆ ಈ ಒಂದು ಕೂಟಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಸರ್ಕಸ್ಗಿಂತ ಉತ್ತಮವಾದದ್ದು ಯಾವುದು? ಯೇಸುವಿನ ಜನನ. ಹಾಗೆ ಮಕ್ಕಳೇ, ಇವತ್ತು ನೀವೆಲ್ಲ ಇವತ್ತು ಪ್ರಿಯ ಮನೆಗೆ, ಎಜಿಕೇಲ್ ಮನೆಗೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಜೀವನದಲ್ಲಿ ಕೂಡ ಉತ್ತಮ ಬಂದ್ಬಿಟ್ಟು ಧಾರವಾಡ ಪೇಡ ಇರ್ಬೋದು, ಇಲ್ಲ ನಿಮ್ಗೆ ಹೈದರಾಬಾದ್ ಬಿರಿಯಾನಿ ಇರ್ಬೋದು, ಅಥವಾ ನಿಮ್ಮ ಶಾಲೆ ಇರ್ಬೋದು, ನಿಮ್ಮ ಟೀಚರ್ ಇರ್ಬೋದು, ನಿಮ್ಗೆ ಏನೆಲ್ಲ ಒಂದು ಉತ್ತಮ ಅಂತ ಅನ್ಕೊಂಡಿರ್ಬೋದು. ಇವತ್ತು ನೀವು ತಿಳ್ಕೊಳ್ಳಿ ಮಕ್ಕಳು, ಎಲ್ಲದಕ್ಕಿಂತ ಉತ್ತಮವಾದದ್ದು ಯಾವುದು? ಯೇಸುವಿನ ಜನನ.
ಮಕ್ಕಳೇ, ಇವತ್ತು ನೀವು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಓಕೆ, ಪ್ರಿಯ ಮನೆಗೆ, ಎಜೆಕಿಯಲ್ ಮನೆಗೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸ್ಕೊಂಡ್ರಿ. ಆಗ ನೀವೆಲ್ಲ ಈ ದೇಶದ ಒಳ್ಳೆ ಪ್ರಜೆಗಳಾಗ್ತೀರಿ. ಮತ್ತೆ ಈ ಒಂದು ಬೀದರ್ ಜಿಲ್ಲೆಗೆ ನೀವೊಂದು ಆಶೀರ್ವಾದವಾಗಿರ್ತೀರಿ. ಎಲ್ಲ ಕಣ್ಮುಚ್ಚಿರಿ, ಕೈ ಜೋಡಿಸ್ರಿ, ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಮುಚ್ಚಬೇಕು, ಎಲ್ಲ ಮಕ್ಕಳು ಕೈ ಜೋಡಿಸಿ ಕಣ್ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಮಕ್ಕಳ ಮಿತ್ರನಾದ ನಮ್ಮ ತಂದೆಯಾದ ದೇವರೇ, ಇವತ್ತು ಬಂದಂತ ಎಲ್ಲ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರಪ್ಪ. ಈ ಮಕ್ಕಳ ಜೀವಿತಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಇವರು ಮಾಡಿದಂತ ಎಲ್ಲ ಪಾಪಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ಇವರನ್ನು ಶುದ್ಧಿ ಮಾಡು. ಈ ದಿನದಲ್ಲಿ ಸ್ವಾಮಿ ಈ ಮಕ್ಕಳು ನಿಮ್ಮ ಮಕ್ಕಳಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವಪ್ಪ. ಕರ್ತನೇ, ಈ ಮಕ್ಕಳ ತಂದೆ ತಾಯಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮಕ್ಕಳ ಅಣ್ಣ ತಮ್ಮ ಅಕ್ಕ ತಂಗಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವರ ತಾತ ಅಜ್ಜಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವರ ಶಾಲೆಯ ಒಂದು ಟೀಚರ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮಕ್ಕಳ ಸ್ನೇಹಿತರಿಗಾಗಿ ನಾವು ಬೇಡುತ್ತಾ ಇದ್ದೇವೆ. ಅವರೆಷ್ಟೋ ಕುಟುಂಬದವರಿಗೆ, ಸ್ನೇಹಿತರಿಗೆ ನಿಮ್ಮ ಪರಿಚಯ ಇಲ್ಲ ಸ್ವಾಮಿ. ನೀವು ಯಾರಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕರ್ತನೆ, ಈ ಮಕ್ಕಳ ಮೂಲಕವಾಗಿ ಅವರ ಕುಟುಂಬದವರಿಗೆ, ಅವರ ಶಾಲೆಯ ಪ್ರಾಧ್ಯಾಪಕರಿಗೆ, ಸ್ನೇಹಿತರಿಗೆ ನಿಮ್ಮ ಶುಭ ವಾರ್ತೆ ತಲುಪಲಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಓಕೆ, ಆಮೇಲೆ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ ನಿಮ್ಗೆ? ಹಾಗೆ ಆಗ್ಲಿ ಅಂತೇಳಿ. ಏನು? ಹಾಗೆ. ವೆರಿ ಗುಡ್. ಈಗ ನಾವು ಒಂದು ಚಿಕ್ಕ ಆಟ ಆಡಲ್ವಾ? ಮೈದಾನಕ್ಕೆ ಹೋಗಲ್ಲ, ಕುತ್ಕೊಂಡಿರೋ ಜಾಗದಲ್ಲೇ ಒಂದು ಆಟ.